ನಾವು ಈಗ ಉಪ್ಪರಿ ಬುರ್ಜ್ ಮೇಲಿದ್ದೀವಿ. ನಮ್ಮ ಜೊತೆ ಗೈಡ್ ಶ್ರೀಮತ್ ಕಟ್ಟಿಯವರಿದ್ದಾರೆ, ಅವ್ರ ಜೊತೆ ಬನ್ನಿ ನೋಡೋಣ. ನಾವು ನಿಂತಿರ್ತಕ್ಕಂಥ ಸ್ಥಳ ಹೈದರ್ ಬುರ್ಜ್ ಅಂತೇಳಿ, ಇಲ್ಲಿ ಜನ ಕರಿತಿರ್ತಕ್ಕಂಥದ್ದು ಉಪ್ಪರಿ ಬುರ್ಜ್ ಅಂತೇಳಿ. ಉಪ್ಪರಿ ಅಂತಂದರೆ ನಾವು ಹೈಟ್ ಇರೋದಕ್ಕೆ ಉಪ್ಪರಿ ಅಂತೇಳಿ ಹೇಳ್ತಾರೆ. ಸೊ ಹಾಗಾಗಿ ಉರ್ದು ಭಾಷೆಯಲ್ಲಿ ಇದು ಉಪ್ಪರಿ ಬುರ್ಜ್ ಅಂತ ಕೂಡ ಕರಿತೀವಿ. ಇದು 85 ಫೀಟ್ ಹೈಟ್ ಇದೆ, 80 to 85 ಫೀಟ್ ಇದೆ. ಸುಮಾರು ಆಗಿನ ಕಾಲದಲ್ಲಿ ಇದ್ರ ಮೇಲ್ಗಡೆ ಹತ್ತಿದರೆ ನಾವು ಸಿಟಿ ಒಂದು ವ್ಯೂ ನೋಡಲಿಕ್ಕೆ ಸಿಗ್ತಿತ್ತು ಅಂತಕ್ಕಂಥದ್ದು. ನಾವು ಮೇಲ್ಗಡೆ ಹತ್ತಿದ ನಂತರ ಕೂಡ ತಮಗೆ ಸಿಟಿ ವ್ಯೂ ನೋಡಲಿಕ್ಕೆ ಸಿಗುತ್ತೆ. ಅವಾಗೆಲ್ಲ ಓಪನ್ ಸ್ಪೇಸ್ ಇರ್ತಿತ್ತು, ಜಾಸ್ತಿ ತುಂಬಾ ಕಾಣಿಸ್ತಿತ್ತು. ಇವಾಗ ಅಕ್ಕಪಕ್ಕದಲ್ಲಿ ಸ್ವಲ್ಪ ಬಿಲ್ಡಿಂಗ್ಸ್ ಇರೋದ್ರಿಂದ ನೋಡಿ ಮ್ಯಾಕ್ಸಿಮಮ್ ಇವಾಗ ನೋಡಲಿಕ್ಕೆ ಸಿಗುತ್ತೆ. ಇದ್ರ ಮೇಲ್ಗಡೆ 2 ತೋಪುಗಳಿದ್ದಾವೆ, ಫಿರಂಗಿ ಅಂತ ಹೇಳ್ತಿರುತ್ತೆ ತೋಪು. ಆಗಿನ ಕಾಲದಲ್ಲಿ ಬಳಸಲಿಕ್ಕೆ ಯೂಸ್ ಮಾಡ್ತಿದ್ರು ಅನ್ನುವಂಥದ್ದು. ಅದಕ್ಕೆ ವಾಚ್ ಟವರ್ ಅಂತ ಕೂಡ ಕರಿತೀವಿ. ಅಂದರೆ ಹೈಟ್ ಆಗಿದೆಯಲ್ಲ, ವಾಚ್ ಮಾಡಲಿಕ್ಕೆ ಮಧ್ಯದಲ್ಲಿ ಇರ್ಬೋದು ಸರ್, ಮೋಸ್ಟ್ಲಿ ಸಿಟಿ ಮಧ್ಯದಲ್ಲಿ ಇರ್ಬೋದು ಆವಾಗ. ಇದನ್ನು ಹಾಗಾಗಿ ಅದಕ್ಕೆ ಬಳಸ್ತಿದ್ರು ಅನ್ನುವಂಥದ್ದು. ಇಲ್ಲಿ ಸ್ಟೆಪ್ಸ್ ಇದ್ದಾವೆ, ಸ್ಟೆಪ್ಸ್ ಹತ್ಕೊಂಡು ಹೋದ ನಂತರ ನಮಗೆ ಮೇಲ್ಗಡೆ ವ್ಯೂ ಸಿಗುತ್ತೆ. ಸುಮಾರು ಒಂದು 70 ಸ್ಟೆಪ್ಸ್ ಇರ್ಬೋದು ಸರ್. ಇದು ಒಂಥರ ಹತ್ತಲಿಕ್ಕೆ ಹಿಂಗೆ ರೌಂಡಾಗಿ ಚೆನ್ನಾಗಿ ಅನಿಸುತ್ತೆ. ರೌಂಡ್ ಶೇಪಲ್ಲಿ ಈ ಸ್ಟೆಪ್ಸನ್ನು ಮಾಡಿದ್ದಾರೆ. ಬರ್ತಾರೆ ಟೂರಿಸ್ಟ್ ಬರ್ತಾರೆ. जामिया मस्जिद सात मंजिल ಇದಕ್ಕೆ ಹೊಡ್ಕೊಂತಲ್ಲ ಸಾತ್ ಮಂಜಿಲ್. ಈಗ ಬನ್ನಿ ಸರ್, ಜೋಡು ಗುಮ್ಮಟ ಈಗ ಬನ್ನಿ ಸರ್. ಇಬ್ರಾಹಿಂ ರೋಜಾ ಹಿಂಗೆ ಬನ್ನಿ. ಆಗ ಅಲ್ಲಿ ಒಂದು ಟೂಮ್ ಕಾಣ್ತದೆ ಸರ್, ಶಾ ನವಾಜ್ ಖಾನ್ ದಂಡನಾಯಕ. ಎಂಡ್ ಆಫ್ ದ ಪಾರ್ಟಿ ಆಡಿ ಗುಮ್ಮಟ್ ಕಾಣ್ತಾವ, ವೈಟ್ ಗುಮ್ಮಟ್ಟು, ಖಾಜಾಮಿನ್ ದರ್ಗಾ. ಓಕೆ, ಬಿಜಾಪುರ ಲೊಕೇಶನ್ ಸರ್. ಏನೋ ಬರೆದಿದ್ದಾರೆ ಪರ್ಷಿಯಾದಲ್ಲಿ. ಇಲ್ಲಿ ಪರ್ಷಿಯನ್ ಭಾಷೆಯಲ್ಲಿರುವ ಶಾಸನ ಪ್ರಕಾರ ಇದನ್ನು ಕಟ್ಟಿಸಿದ್ದು 1584ರಲ್ಲಿ ಹೈದರ್ ಖಾನ್ ಎಂಬ ಸರದಾರ. ಇವಾಗ ನಾವು ಮಾಲಿಕಿ ಮೈದಾನ್ ತೋಪ್ ಅಂತಕ್ಕಂಥ ಒಂದು ಸ್ಥಳದಲ್ಲಿದ್ದೀವಿ. ಇಲ್ಲಿಂದ ಎಂಟ್ರೆನ್ಸ್ ಇದೆ. ನಾವು ಮೇಲ್ಗಡೆ ಹೋದ ನಂತರ ಅದು ನಮಗೆ ತೋಪನ್ನು ನೋಡಲಿಕ್ಕೆ ಸಿಗುತ್ತೆ. ತುಂಬ ಸುಂದರವಾದಂಥ ತೋಪಿದೆ. ಸುಮಾರು 55 ಟನ್ ಇರ್ತಕ್ಕಂಥ ಭಾರ, ಅಷ್ಟು ಒಂದೇ ತೋಪನ್ನು ನೋಡಲಿಕ್ಕೆ ಸಿಗುತ್ತೆ. ತುಂಬ ಚೆನ್ನಾಗಿದೆ, ತೋರಿಸ್ತೀನಿ ಬನ್ನಿ.
74 ಸ್ಟೆಪ್ಸ್ ನಾವು ಹತ್ಕೊಂಡ್ಬಂದಿದ್ದು. ಹೌದು. ಇಲ್ಲೂ ಹತ್ತದ? ಓ ಪಾ, ಎಷ್ಟು ದೊಡ್ಡದಿದೆ ಇದು. ನಾವು ಮಾಲಿಕೆ ಮೈದಾನ ತೋಪ್ ಹತ್ರ ಇದ್ದೀವಿ. ಇದಕ್ಕೆ ಜನ ಮುಲಿಕ್ ಮೈದಾನ ತೋಪ್ ಅಂತ ಕೂಡ ಕರೀತಾರೆ. ಇದು 14 ಫೀಟ್ ಲೆಂತ್ ಇದೆ, ಹೈಟು 4 ಫೀಟ್ ಇದೆ. ಇದರ ವೇಟ್ ಎಷ್ಟಂತಂದರೆ ಭಾರ 55 ಟನ್, 55 ಟನ್. ಕೆ ಜಿ ಲೆಕ್ಕ ಹೇಳ್ಬೇಕಂದ್ರೆ 55,000 ಇರ್ತಕ್ಕಂಥ ಒಂದು ಸಿಂಗಲ್ ಆಗಿರ್ತಕ್ಕಂಥ ಒಂದು ತೋಪು. ಅಷ್ಟು ಭಾರ ಇರ್ತಕ್ಕಂಥದ್ದು. ಇದು ಪಂಚಲೋಹಗಳಿಂದ ಮಾಡಿರ್ತಕ್ಕಂಥದ್ದು ತೋಪು ಸರ್, ಪಂಚಲೋಹಗಳಿಂದ. ಇದ್ರ ಮೇಲ್ಗಡೆ ಫೇಸ್ ಡಿಸೈನಿಂಗ್ ನೋಡಲಿಕ್ಕೆ ಸಿಗುತ್ತೆ. ಇಲ್ಲಿ ಪಕ್ಕದಲ್ಲಿ ಒಂದು ಆನೆಯ ಸಿಂಬಾಲನ್ನು ನೋಡಲಿಕ್ಕೆ ಸಿಗುತ್ತೆ. ಅದ್ರ ಜೊತೆಗೆ ಫ್ರಂಟ್ ಸೈಡಲ್ಲಿ ಓಪನ್ ಇದೆ ಈ ಗನ್ನು ತೋಪು. ಅಲ್ಲಿ ಗನ್ ಪೌಡರನ್ನು ಫುಲ್ಫಿಲ್ ಮಾಡಿ ಹಿಂದ್ಗಡೆ ಒಂದು ಪಾಯಿಂಟ್ ಇದೆ ನೋಡಿ, ಅಲ್ಲಿ ಬೆಂಕಿ ಹಚ್ಚಿದಾಗ ಅದು ಸ್ಫೋಟ ಆಗ್ತಿತ್ತು ಅನ್ನುವಂಥದ್ದು. ಯುದ್ಧ ಭೂಮಿಯ ಪ್ರಭು ಎಂಬ ಅರ್ಥದಲ್ಲಿ ಮಾಲಿಕಿ ಮೈದಾನ್ ಎಂಬ ಹೆಸರಿರೋದು. ತಾಳಿಕೋಟೆ ಯುದ್ಧವನ್ನು ಪ್ರತಿನಿಧಿಸಿ ಈ ಹೆಸರಿಟ್ಟಿರುವುದು. ಇದಕ್ಕಿನ್ನೊಂದು ಹೆಸರು ಬುರ್ಜಿ ಶೇರ್ಸ್. ಒಂದು ಸಿಂಹ ಆನೆಗಳನ್ನ ಕಚ್ಚಿ ಕೊಲ್ಲುವ ರೀತಿ ಇಲ್ಲಿ ಚಿತ್ರೀಕರಿಸಿರೋದು ನಾವು ನೋಡಬಹುದು. ಈ ತೋಪಿನ ಮೇಲಿರುವಂತ ಕೆತ್ತನೆ ಪ್ರಕಾರ ಇದನ್ನು 1549ರಲ್ಲಿ ಅಹಮ್ಮದ್ ನಗರಲ್ಲಿ ಮೊಹಮ್ಮದ್ ಬಿನ್ ಹುಸೇನ್ ರೂಮಿ ಎಂಬುವರು ಕಂಚಿನಿಂದ ತಯಾರಿಸಿದ್ದಾರೆ. ಎರಡನೇ ಇಬ್ರಾಹಿಂ ಆದಿಲ್ ಶಾ ಮಾಲಿಕಿ ಮೈದಾನ್ ತೋಪನ್ನು ಇಲ್ಲಿ ಸ್ಥಾಪಿಸಿದರು. ಇದರ ಮೇಲೆ ಕೆತ್ತಿರುವಂಥ ಇನ್ನೊಂದು ಶಾಸನ ಪ್ರಕಾರ 1685ರಿಂದ 86ರಲ್ಲಿ ಔರಂಗಜೇಬ್ ವಿಜಯಪುರವನ್ನು ವಶಪಡಿಸಿಕೊಂಡಿದ್ದಾರೆ. ಇದ್ರ ಮೇನ್ ಬೇಸ್ಮೆಂಟು ಮೇಲ್ಗಡೆ ಇತ್ತು. ಮೇಲ್ಗಡೆಯಿಂದ ಕೆಳಗಡೆ ಆಗ್ಬತ್ತಂತಂದ್ರೆ ಹೇಳ್ತೀನಿ ಬನ್ನಿ, ಅದು ಬೇಸ್ಮೆಂಟ್ ತೋರಿಸ್ತೀನಿ ನಿಮಗೆ. ಗನ್ನಿನ ಮೇನ್ ಬೇಸ್ಮೆಂಟ್ ಇಲ್ಲಿ ಇತ್ತು ಅಂತ ಹೇಳ್ತಾರೆ. ಮಧ್ಯದಲ್ಲಿ ಒಂದು ಪಾಯಿಂಟ್ ಇದೆಯಲ್ಲ, ಅದು ಮೇನ್ ಸ್ಟ್ರಕ್ಚರ್ ಅದರದ್ದು. ಈ ಕಡೆ ಆ ಕಡೆ ಇದೆಲ್ಲ ತಗ್ಗು, ಅದು ರೂಟೆಡ್ ಮಾಡಲಿಕ್ಕೆ ಹಿಲ್ಸ್ ಇದ್ವು ಅಂತ ಹೇಳ್ತಿದ್ರು. ಗನ್ ಯಾವ ಡೈರೆಕ್ಷನ್ ಅಲ್ಲಿ ಬೇಕೋ ಆ ಡೈರೆಕ್ಷನ್ ರೂಟೇಟ್ ಮಾಡ್ಲಿಕ್ಕೆ. ಅದ್ರ ಜೊತೆಗೆ ಅಲ್ಲಿ ಪಂಕದಲ್ಲಿ ಒಂದು ಎಂಗಲ್ ಇದೆಯಲ್ಲ, ಸ್ಕ್ವೇರ್ ಆಗಿರ್ತಕ್ಕಂಥದ್ದು, ಅದು ನೀರಿನ ಟ್ಯಾಂಕ್ ಸಂಪ್ ಅಂತ ಹೇಳ್ತೀವಿ ನಾವು. ನೀರಿನ ಟ್ಯಾಂಕ್ ಇತ್ತು ಅಂತ ಹೇಳ್ತಿದ್ರು. ಅಂತಂದ್ರೆ ಅಲ್ಲಿ ನೀರು ಇರ್ತಿತ್ತು. ಈ ಗನ್ ಬ್ಲಾಸ್ಟ್ ಮಾಡುವಂತ ಸಂದರ್ಭದಲ್ಲಿ ಬೆಂಕಿ ಹಚ್ಚಿದಾಗ ಅದು ಸ್ಫೋಟ ಆಗುವಂತ ಸಂದರ್ಭದಲ್ಲಿ ತುಂಬಾ ಶಬ್ದ ಬರ್ತಿತ್ತು ಅಂತೆ. ಹಾಗಾಗಿ ಶಬ್ದದಿಂದ ಕಿವಿ ಹಾಳಾಗಬಾರ್ದು ಅನ್ನೋ ಉದ್ದೇಶದಿಂದ ವ್ಯಕ್ತಿ ಬೆಂಕಿ ಹಚ್ಚಿದಂತ ವ್ಯಕ್ತಿ ಏನ್ ಮಾಡ್ತಿದ್ರು ಅಂದ್ರೆ ನೀರಲ್ಲಿ ಮುಳುಗ್ತಿದ್ರು. ಅದು ಸ್ಫೋಟ ಆದ ನಂತರ ಹೊರಗಡೆ ಬರ್ತಿದ್ರು ಅನ್ನೋ ಉದ್ದೇಶದಿಂದ ಅದು ಬಳಸ್ತಿದ್ರು ಅಂತ ಹೇಳ್ತಿದ್ರು. ಸೊ ಹಾಗಾಗಿ ಅದ್ರ ಜೊತೆಗೆ ಇನ್ನೂ ಒಂದು ಈ ಗನ್ನಿಂದ ವಿಶೇಷತೆ ಅಂದ್ರೆ, ನಾವು ಇವಾಗ ಫೈರಿಂಗ್ ಮಾಡ್ಬೇಕಂತಂದ್ರೆ ಗನ್ ಹಿಂಗ್ ಮೂವ್ ಆಗುತ್ತೆ. ಹಾಗೇನೆ ಇದು ಮುಂದ್ಗಡೆ ಎಷ್ಟು ಜಂಪ್ ಆಗ್ತಿತ್ತು, ಹಿಂದ್ಗಡೆನೂ ಅದೇ ತರ ಜಂಪ್ ಆಗ್ತಿತ್ತು ಅನ್ನೋ ಉದ್ದೇಶದಿಂದನೇ ಹಿಂದ್ಗಡೆ ಸ್ಟ್ರಾಂಗ್ ಆದಂತ ವಾಲನ್ನು ಕಟ್ಟಿದ್ದಾರೆ, ಹಿಂದ್ಗಡೆ ಹೋಗ್ಬಾರ್ದು ಅಂತ ಹೇಳಿ. ಸೊ ಹಾಗಾಗಿ ಇದ್ರದ್ದು ಮೇನ್ ಬೇಸ್ಮೆಂಟ್ ಅನ್ನುವಂಥದ್ದು. ಇವರು ಇತಿಹಾಸ ಮುಗಿದ ನಂತರ ಬ್ರಿಟಿಷರ ಒಂದೆಲ್ಲ ಅಂಡರಲ್ಲಿ ಇರುತ್ತೆ ಕೆಲವು ವರ್ಷಗಳ. ಬ್ರಿಟಿಷರು ಇಲ್ಲಿದ್ದಂತ ತೋಪನ್ನ ತೆಗೆದುಕೊಂಡು ಹೋಗ್ಬೇಕಂತೇಳಿ ಕೆಳಗಡೆ ಒಯ್ತಾರಂತೆ. ಟ್ರೈ ಮಾಡಿದ್ದಾರೆ, ಆದ್ರೆ ತುಂಬಾ ಭಾರ ಒಯ್ಲಿಕ್ಕೆ ಆಗಿಲ್ಲ, ಅಲ್ಲೇ ಬಿಟ್ಟು ಹೋಗಿದ್ದಾರೆ ಅನ್ನುವಂಥದ್ದು ಹೇಳ್ಬೋದು. ಹೌದು ಹೌದು. ಇದು 3 ಸ್ಟೆಪ್ ಇದೆ ನೋಡಿ, ಅಲ್ಲೊಂದು ಇಲ್ಲೊಂದು ಈ ಥರ ಇಲ್ಲಿ. ಸೊ 3 ತೋಪ್ ಇತ್ತೇನೋ ಅದು ನಾವು ನೋಡಬೇಕು. ಇಲ್ಲೂ ಅದೇ ಥರ ಗ್ರೂವ್ ಇದೆ ರೊಟೇಷನ್ಗೆ, ಮಧ್ಯದಲ್ಲಿ ಒಂದು ಇದಿದೆ, ಏನೂ ಇಲ್ಲ. ಹೌದು. ಓ ಸ್ಟೆಪ್ಸು ಈ ಥರ ಇದೆ. ಮೂರ್ತಿನೂ ದೊಡ್ಡದು, ಕೀರ್ತಿನೂ ದೊಡ್ಡದು. ಗಜ ನಿಜ ನಿಜ ನಿಜ. ಊಪರಿ ಬುರ್ಜ್ ಕೂಡ ಅಲ್ಲೇ ಕಾಣುತ್ತೆ. ಕಂದಕ ಇಲ್ಲಿಂದ ಹೆಂಗೆ ಕಾಣ್ತಾ ಇದೆ ನೋಡ್ಬೋದು. ಕೋಟೆಯ ಭಾಗಗಳು ಕೂಡ
ನಾವು ಈಗ ಆದಿಲ್ ಶಾಹಿ ಅರಮನೆ ಮುಂದೆ ಇದ್ದೀವಿ. ನಮ್ಮ ಜೊತೆ ರಮೇಶ್ ಚೌಹಾಣ್ ಅವರಿದ್ದಾರೆ, ಇಲ್ಲಿನ ಮಾರ್ಗದರ್ಶಕರು. ಇವ್ರ ಜೊತೆ ಬನ್ನಿ ನೋಡೋಣ. ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ದಂಡಾಧಿಕಾರಿಗಳವರ ಕಚೇರಿ ವಿಜಯಪುರ ಇದಿರೋದು ಆದಿಲ್ ಶಾಹಿ ಅವರ ಮನೆಯಲ್ಲಿ, ಅವರ ಕಚೇರಿಗಳಿರೋದು. ಆದಿಶಿನ ಅರಮನೆ ಇದು ಹಾಂ, ಇದು ಹೆಸರು ಫಾರೂಕ್ ಮೆಹಲ್ ಇಲ್ಲಿ ಡಿ ಸಿ ಇರೋದು. ಡಿ ಸಿ ಅವರು. ಈ ಕಡೆ ಹಿಂಗೆ ಬರ್ತದೆ ಕಾಂಪೌಂಡ್ ಸರ್. ಹಾಂ, ಮುಂದೆ ದ್ವಾರ ಬರ್ತದೆ ಎರಡು. ಮುಂದೆ ದ್ವಾರ ತೋರಿಸ್ತೀನಿ ಸರ್, ದ್ವಾರ ತೋರಿಸ್ತೀನಿ. ಇದಲ್ಲ ಅವ್ರು ಇಲ್ಲಿ 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 ಇವಾಗ ಮಾಡಿ ಸರ್. ಅವ್ರ ದ್ವಾರ ಬೇರೆ ತೋರಿಸ್ತೀನಿ ಸರ್. ಅಲ್ಲಿ ಒಂದು ಕಾಸ ದ್ವಾರ ಇದೆ ನೋಡಿ, ಹಾಂ ಹಾಂ ಆರ್ಚ್. ಹೌದು, ಅಲ್ಲಿ ಹೋಗಿ ಅಲ್ಲಿ ಹೋಗ್ಬೋದು. ಹೋಗೋದು ಸರ್. ಹಿಂಗೆ ಒಂದು ರೋಡ್ ತೊಗೊಂಬರ್ತದೆ ಸರ್. ಹಾಂ, ಇದು ಬಣ್ಣ ಕೆಳಗೆ ಹಚ್ಚಿರೋದು ಇವ್ರು ಮಾಡಿದ್ದಾರೆ, ಇಲ್ಲ ಹಾಂ, ಮುಂಚೆ ಇರಲಿಲ್ಲ. ಎಸ್ ಅಮ್ಮಿ ಬ್ಲ್ಯಾಕ್ ಐತಿ ಸರ್. ಮತ್ತು ವಿಂಡೋಸ್ ಹಾಕಿದ್ದಾರೆ ಅವರು, ವಿಂಡೋಸ್. ವಿಂಡೋಸ್ ಇದಕ್ಕೆ ಬರ್ತದೆ ಜನಾನ ಖಾನ ಓಕೆ. ಅಂದ್ರೆ ದಾಸಿಗಳ ಮನೆಗಳು, ಮನೆಯಲ್ಲಿ ಕೆಲಸ ಮಾಡ್ತಾರೆ ದಾಸಿಗಳು, ಹಾಂ 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 ದಾಸಿಗಳ ಮನೆ. ಹೌದಾ, ವರ್ಕರ್ಸ್. ವರ್ಕರ್. ಹಾಂ, ಅಲ್ಲಿ ಮುಂದೆ ಹಮಾಮ ಖಾನ. ಹಾಂ, ಹಮಾಮ್ ಖಾನ ಇಸ್ ಬಾತ್ರೂಮ್. ಬಾತ್ರೂಮ್. ಓಕೆ, ಅಲ್ಲಿ ಮುಂದೆ ಬರುತ್ತೆ. ಅಲ್ಲಿ ಮುಂದೆ ಕಾರ್ನರ್ಕ. ಅದ್ರ ಮ್ಯಾಗೆ ಒಂದು 7 ಮಂಜಿಲತ್ತು ಕೊಟ್ಟಿದೆ, ಹಾಂ ಹಾಂ, ತೋರಿಸ್ತೀನಿ ಸರ್. ಅದು 7 ಅಂತಸ್ತು ಸರ್. ಹೇಳಂತ. 7 ಅಂತಸ್ತು. ಯಾಕೆ ಗುಮ್ಮಡಿಗೆ ಅಂತಲ್ಲ, ಅದು 7 ಅಂತ. ಈ ಅದಿಶಾ ಕಾಲಿಗೆ ಎಲ್ಲರಿಗೆ ಸಿಟ್ಟು ತೋರಿಸ್ಬೇಕಂತ ಇರ್ತಿರೋ ಓಡೋದಾಗೋದಿಲ್ಲ. ಅರ್ಥ ಆಗಿಲ್ಲ, ಅರ್ಥ ಇಲ್ಲ. ಅದಿಶಾ ಮನೇಲಿ ಯಾರು ರಿಲೇಷನ್ ಬರ್ತಾರೆ, ರಿಲೇಟಿವ್ ಬರ್ತಾರಲ್ಲ, ಅವ್ರಿಗೆ ತೋರಿ ನಮ್ಮ ಬಿಜಾಪುರ ಸಿಟ್ಟು ತೋರಿಸ್ಬೇಕಂದ್ರೆ ಇಟ್ಟು ಸುತ್ತು ಓಡೋಡು ಆಗೋದಿಲ್ಲಲ್ಲ. ಇಟ್ಟು ಆದ್ಮೇಲೆ ಹೋಗಿ ನಿಂತು ಇದು ಜುಮ್ಮಾ ಮಸೀದು, ಇದು ಜೋಳ ಗುಮ್ಮಟ್ಟು, ಇದು ನಮ್ಮ ಕೋಟೆ, ಇದು ಗೋಲ್ ಗುಮ್ಮಟ್ಟು, ಅಲ್ಲ ಅವ್ರು ಅರಮನೆ ವಾಚಿಂಗ್ ಟವರ್. ಇವಾಗ ಹೋಗ್ಬೋದು. ಇಲ್ಲ ಸರ್, ಇಲ್ಲ. 7 ಮಂಜಿಲ್, 7 ಫ್ಲೋರ್. 1 2 3 4 ಇದೆ, 3 ಬಿದ್ದಾವೆ ಸರ್. 3 ಬಿದ್ದಾವೆ. ಹಾಂ, ಆದ್ಮೇಲೆ 7 ಟೋಟಲ್ 7 ಮಂಜಿ. ಸುಲ್ತಾನ್ ಮೊಹಮ್ಮದ್ ಅಲಿ ಶಾ ಕಟ್ಟಿ 7 ಮಂಜಿ. ಹಾಂ, ಈಗ ಇದು ಗೇಟು, ಅಲ್ಲಿ ಒಂದು 2 ಗೇಟ್ ಬರ್ತಾವೆ ಸರ್. ಇದೊಂದು ಗೇಟು. 1583ರಲ್ಲಿ 2ನೇ ಇಬ್ರಾಹಿಂ ಆದಿಲ್ ಶಾ ಈ 7 ಮಂಜಿಲನ್ನು ಕಟ್ಟಿಸಿದ್ದು. ನೋಡಿ ಸರ್, ಕಂಟಿನ್ಯೂ ಈ ವಾಲ್ ಕಾಂಪೌಂಡ್, ಅರಮನೆ ವಾಲ್ ಕಾಂಪೌಂಡ್. ಇದು ಒಂದು ಆ ಸೈಡ್ 2 ಗೇಟು. ಮಧ್ಯದಲ್ಲಿ ಇರೋ ಜಾಗ ಎಲ್ಲ ಹಾಂ, ಎಸ್ ಇವತ್ತು ನೋಡಿ. ಅದನ್ನ ಆಗ ತೋರಿಸಿ, ಆ ಗೇಟ್ ತೋರಿಸಿ ಎದುರಾಗಿ ನಿಂತ್ಕೊಂಡು ಕೂತು ಅದೇ. ಹಾಂ, ಅದು ಸ್ಟೇಟ್ ರಾಜಮಂತ ಒಂದು ಇವು ವರ್ಕರ್ಸ್. ಇದು ವರ್ಕರ್. 2 ಗೇಟ್ ಇದೆ. ಈ ಸ್ಥಳ ಹೆಸರು ಜಲಮಂದಿ. ಹಾಂ, ಏನು ಮಾಡುತ್ತೆ? ಸ್ವಿಮ್ಮಿಂಗ್ ಟ್ಯಾಂಕ್. ಓ, ಬನ್ನಿ ನೋಡಿ. ಹ್ಞೂ, ಯಾವ ಥರ ಕ್ವೀನ್ ಬಾತದಲ್ಲ ಹಂಪಿನಲ್ಲಿ, ಯಾವ ಥರ ನೀರು ಸ್ಮಿತ. ಜಲಮಂದಿರ್ 7 ಮಂಜಿಲ್. ಇಲ್ಲಿ 7 ಅಂತಸ್ತು ಇರಬೇಕಿತ್ತು, 3 ಅಂತಸ್ತು ಬಿದ್ದಿದೆ, 4 ಅಂತಸ್ತು ಮಾತ್ರ ಇದೆ. ಅರಮನೆಯ ವಾಚ್ ಟವರ್ ಆಗಿ ಉಪಯೋಗಿಸ್ತಾ ಇದ್ರು. 7 ಮಂಜಿಲ್ ಇದು ಜಲಮಂದಿರ್. ರಾಜರ ಮನೆಯವರು ಉಪಯೋಗಿಸ್ತಾರೆ. ಎಸ್ 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 ಜಲಮಂದಿರ್. ಅದು ಬ್ರ್ಯಾಕೆಟ್, ಕಲ್ಲಿನ ಬ್ರ್ಯಾಕೆಟ್ಗಳು ಸರ್. ಮುಂಚೆ ನೋಡಿದ್ರೆ ಮೆಹತರ್ ಮಲ್ ಸೇಮ್ ಅದೇ ಥರ ಅದೇ ಬ್ರ್ಯಾಕೆಟ್ ಸರ್. ಅದೇ ಥರ ಕರೆಕ್ಟ್, ಅದೇ ಥರ ಅದೇ ಸೇಮ್ ಸರ್ ಡಿಸೈನು. ಮತ್ತು ಅದೇ ಥರ ಇದ್ರ ಬಾಲ್ಕನಿ ನೋಡಿದ್ರೆ ನಾವು ಇಬ್ರಾಹಿಂ ಒಳಗಡೆ ಜೋರಕತ್ತೆ ಬರ್ತಲ್ಲ, ಅದಕ್ಕೆ ಇದೇ ಡಿಸೈನ್ ಬರ್ತಾರೆ ಸರ್ ಸೈಡ್. ಈ ಸ್ಥಳ ಹೆಸರು 7 ಮಂಜಿಲ್ ಸರ್. ಅದು ಅರಮನೆ ಒಳಗಿನ ಭಾಗ ಸರ್. ಇಲ್ಲಿ ಸಿಟಿ ನೋಡೋಕ್ಕೆ ಒಂದು ವಾಚಿಂಗ್ ಟವರ್ ಸರ್. ಇದು ಪ್ಲಾಟ್ಫಾರ್ಮ್ ಮುಂದೆ ಚೌಣಿ ಥರ ಸೇಫ್ಟಿ ಸರ್. ಹಾಂ, ಕಾಲ್ಗಾರ ಇಲಾಖೆ ಸರ್. ಇದು ಅದು ಅರಮನೆ ಕೋಟೆ. ಇದು 7 ಮಂಜಿಲ್. ಅದು ಅರಮನೆ ಕೋಟೆ. ಈ ಕೋಟೆ ಪಕ್ಕದ ನೀವು ನೋಡ್ತೀಯ ಖಂದಕ. ಆ ಖಂದದಲ್ಲಿ ನೀರಿದೆ. ಆ ಖಂದೆ ಮಧ್ಯಕ್ಕೆ ಒಂದು ನರಸಿಂಹ ದೇವಸ್ವಾಮಿ ದೇವಸ್ಥಾನ ಇದೆ. ಅದ್ರ ಪಕ್ಕದಲ್ಲಿ ಒಂದು ಕೋಟೆ ಇದೆ. ಅದರ ಹಿಂದೆ ಒಂದು ಖಂದಕ ಇದೆ. ಇದು ಆದಿಶ ಅರಮನೆ 2 ಖಂದಕ 2 ಕೋಟೆ. ಕೊನೆ ಕೋಟೆ ಅದು.
ಈಗ ಈ ಬಿಜಾಪುರ 3 ಸುತ್ತಿನ ಕಲ್ಲಿನ ಕೋಟೆ ಅಂತ ಕರೀತಾರೆ ಸರ್. ಈ 3 ಸುತ್ತಿಗೆ ಗೆದ್ದು ಒಳಗೆ ಬಂದರೆ ಬಿಜಾಪುರ ವಿನ್. 2ನೇ ಸುತ್ತಿನ ಕೋಟೆ ಬನ್ನಿ ನೋಡ್ಕೊಂಡು. ಎರಡು ಖಂದ ಮಧ್ಯಕ್ಕೆ ನರಸಿಂಹಸ್ವಾಮಿ ದೇವಸ್ಥಾನ ಸರ್. ಒಳಗಡೆ ಹಳೆ ದೇವಸ್ಥಾನ ಇದೆ. ಇದು ಅಡಿಸಿನ ಸುಣ್ಣ ಬಣ್ಣ ಇವಾಗ ಕೊಟ್ಟಾರೆ ಸರ್. ಮೇನ್ ದೇವಸ್ಥಾನ ಒಳಗಡೆ ಇದೆ ಸರ್. ಇದು 2ನೇ ಸುತ್ತು ಸರ್. ಅದು ಒಳಗೆ ಸುತ್ತು. 2 ಸುತ್ತು ಮಧ್ಯಕ್ಕೆ ನರಸಿಂಹಸ್ವಾಮಿ ದೇವಸ್ಥಾನ ಇದೆ. ಈ 2 ಸುತ್ತು ಪಕ್ಕದಲ್ಲಿ ಖಂದಕ ಇದೆ. ಅದನ್ನು ಖಂದಕ ತೋರಿಸಿದ್ರೆ ನಿಮ್ಗೆ ಇದನ್ನು ಖಂದಕ ನೋಡ್ಬೋದು. ಇದು ಖಂದಕ. ಹೌದು ಸರ್. ಸರಿ ಸರ್. ಇದು ಒಂದು ಮುಂಚೆ ದಾರಿ ಇತ್ತು ಜನಕ್ಕೆ ನೋಡಲಿಕ್ಕೆ, ಈ ದೇವಸ್ಥಾನ ಸ್ವಾಮಿ ಬರಲಿಕ್ಕೆ ಲೋಕಲ್ ಜನಕ್ಕೆ. ಅವಾಗ ಇವಾಗ ಕ್ಲೋಸ್ ಮಾಡಿ ಸರ್. ಸರ್ ಇದನ್ನು ನೋಡಿ ಸರ್, ನೀರು ಸರ್, ನೀರಿದೆ. ಮತ್ತು ಖಂದಿತ್ತು ಹೆಚ್ಚು ನೀರು ಬರ್ತಾವೆ ಸರ್. ನಾವು ಇವಾಗ ವಿಜಯಪುರದಲ್ಲಿರುವಂಥ ನರಸಿಂಹಸ್ವಾಮಿ ದೇವಸ್ಥಾನ ಮುಂದೆ ಇದ್ದೀವಿ. ಬನ್ನಿ ಸರ್, ಬನ್ನಿ ಸರ್. ಇಲ್ಲಿನ ಶ್ರೀ ನರಸಿಂಹಸ್ವಾಮಿ ದೇವಸ್ಥಾನದ ಬಗ್ಗೆ ಶಿಲಾಲೇಖನಗಳಲ್ಲಿ ಉಲ್ಲೇಖಿಸಲ್ಪಟ್ಟಿವೆ. ಈ ದೇವರಿಗೆ ಚಾಲುಕ್ಯ ಮತ್ತು ದೇವಗಿರಿ ಯಾದವ ರಾಜರು ದತ್ತೆಗಳನ್ನು ಕೊಟ್ಟ ಉಲ್ಲೇಖಗಳಿವೆ. ಈ ಶಿಲಾಲೇಖಗಳಿಂದ ಇಲ್ಲಿನ ನರಸಿಂಹಸ್ವಾಮಿ ದೇವಸ್ಥಾನವು 1000 ವರ್ಷಗಳ ಪೂರ್ವದಿಂದ ಇರುವುದೆಂದು ತಿಳಿಯುತ್ತದೆ. ಇಷ್ಟು ಅಂತ ಕಾಣ್ತದೆ. ಪಾದ ಇದು ಫಸ್ಟ್ ಸುತ್ತ. ಇದು 2ನೇ ಸುತ್ತು. ಅದಕ್ಕೆ ಬಾಕಿ ನೀರು ತೋರಿಸ್ತೀನಿ. ಇದು ನೀರು ತೋರಿಸ್ತೀನಿ ಸರ್. ಫಸ್ಟ್ ಸುತ್ತಿ ಪಕ್ಕದಲ್ಲೇ ನೀರಿದೆ. 2ನೇ ಸುತ್ತ ಪಕ್ಕದಲ್ಲಿ ನೀರಿದೆ ಸರ್. ಹಾಂ, ಟವರ್ 7 ಮಂಜಿಲ್. 7 ಮಂಜಿಲ್ ಸರ್. ಹಾಂ. ಒಂದು ಹಕ್ಕಿ ಒಳಗೋಗಿದೆ ನೀರೊಳಗೆ ಬರುತ್ತಾ ಅಂತ ಅಂತು. ಗೆಟ್ಟಿ ಇದು ಮಧ್ಯಕ್ಕೆ ಇರೋದು ಸರ್. ಇದಕ್ಕೆ ಮೇಲೆ ಈ ಥರ ಹೋಲ್ ಇರ್ತದೆ ಮತ್ತು ತೆಳಗೆ ಈ ಥರ ರೌಂಡ್ ನೋಡಿ. ಇದು ಚಿಕ್ಕ ರೌಂಡ್ ಇರ್ತದೆ. ಇದು ಬಾಲ್ ಬಿಂಗ್ ಸರ್. ಇದರಲ್ಲಿ ಮೂವ್ಮೆಂಟ್ ಆಗ್ತದೆ ಸರ್ ಭಾಗದಲ್ಲಿ. ಇದು ದೀಪಸ್ತಂಭ ಸರ್. ಹಾಂ, ಮ್ಯಾಗ ಅಲ್ಲಿ ಕರ್ಪೂರ ಅದು ಹಾಕ್ತಾರಲ್ಲ ಸರ್, ಅಲ್ಲಿ ಮ್ಯಾಗ ದೀಪಸ್ತಂಭ ಸರ್. ನಾವೀಗ ವಿಜಯಪುರದಲ್ಲಿರುವಂಥ ಮಕ್ಕಾ ಮಸೀದಲ್ಲಿದ್ದೀವಿ.
ಸಲಾಮ್ ಅಲೈಕುಮ್. ಸ್ಥಳದ ಹೆಸರು ಮಕ್ಕಾ ಮಸ್ಜಿದ್. ಇಬ್ರಾಹಿಂ ಆದಿಶ ಮೊದಲನೇ ಅವರ ಆದಿಶ ರಾಜ ಮಂತನ ಹೆಣ್ಮಕ್ಳು ಸಲುವಾಗಿ ಕಟ್ಟಿದ್ದು ಮಸೀದ್ ಬರೀ. ಹೆಣ್ಮಕ್ಳು ಮಾತ್ರ ಇದೆ. ಇದು ಮಾತ್ರ ಇದು ಹೆಣ್ಮಕ್ಳು ಇದ್ದಾರೆ ಸರ್. ಈ ಸೈಡ್ ಎಲ್ಲ ಸರ ವಾಸ ಮಾಡಕ್ಕೆ ಹೆಣ್ಮಕ್ಳಿಗೆ ಅದು ವಾಸ ಮಾಡಲಿ. ವಾಸ ಮಕ್ಕಳಿಗೆ ಸೇಮ್ ಮಕ್ಕ ಥರ ಇದು ಮಸೀದು. ಮಕ್ಕ ಥರ ಮಸೀದ್. ಅದೇ ಮೊದಲು ದೊಡ್ಡ ವಾಲ್ ಕಾಂಪೌಂಡ್ ನೋಡಿ ಸೇಫ್ಟಿ ಸಲ ಹೆಣ್ಮಕ್ಳು ಮಾಡಬಾರ್ದು. ದೊಡ್ಡ ಕಾಂಪೌಂಡ್ ಇದು. ಓ ಸುತ್ತಲೂ ಸುತ್ತ ಇದು ಇಟ್ಟು ಹೈಟ್ ಇದೆ ಸರ್. ಅಷ್ಟು ಇತ್ತು. ಮುದಿ ಪಕ್ಕದಲ್ಲೇ ಟವರು. ಸ್ವಲ್ಪ ಸ್ಮಾಲ್ ಬ್ರೆಕೆಟ್ ಸರ್. ಸ್ಮಾಲ್ ಬ್ರೆಕೆಟ್ ಇದು ಎಲಿಫೆಂಟ್ ಇತ್ತು. ಇದು ನೋಡಿ ಇದು ಹಿಂಗೆ ಟ್ರಂಕ್. ಈ ಟ್ರಂಕ್ ಇದು ವೇಟು. ಈ ಸೈಜ್ ಚಿಕ್ಕ ಪಿಲ್ಲರು ಸ್ಮಾಲ್ ಪಿಲ್ಲರ್. ಅದ್ರ ಥರ ಆ ಬಿಲ್ಡಿಂಗ್ ತಕ್ಕನ ಸ್ಮಾಲ್ ಪಿಲ್ಲರ್ ತೊಗೊಂಡ್ರೆ ಸ್ವಲ್ಪ ಇದು ಕಲರ್ ಡಿಸೈನ್ ಕಲರ್ ಬೇರೆ ಬೇರೆ ಬರ್ತದೆ ನೋಡಿ ಸರ್. ಹೌದು. ಹಾಂ ಅದು ಆ್ಯಕ್ಚುಲಿ ಇರಾನ್ ಲಾಂಛನ ಸರ್. ಹ್ಯಾಂಗಿಂಗ್ ಏನು ಇದು ಬರ್ತದೆ ಸರ್. ಇದೆಲ್ಲ ಕಡೆ ಇರ್ತದೆ ಸರ್ ಸಿಂಬಲ್. ಇದು ಜನ ಹೇಳ್ತಾರೆ ಇದು ಒಂದು ಸ್ಟೋನ್ ಮಕ್ಕದಿದೆ. ಅಂದರೆ ಮಕ್ಕ ಊರಿದ ಸ್ಟೋನ್ದು ಅದು ಹಿಂಗೆ ಇದು ಮಕ್ಕ ಮಸೀದ್. ಓಕೆ. ಮಕ್ಕ ಮಸೀದ್ ಬೀಳಕ್ಕೆ ಕಾರಣದಲ್ಲಿ ಒಂದು ಮಕ್ಕದ ಸ್ಟೋನ್ ತಂದು ಹಚ್ಚಿದ್ದಾರೆ ಅದು ಸೆಪ್ರೇಟ್ದಾಗ. ಹಿಂಗೆ ಅಂದರೆ ಇದೆ ಸರ್. ಅದು ಇವಾಗಲೂ ಇದೆ. ಇವಾಗಲೇ ಅದು ಸ್ವಲ್ಪ ಅದು ಬೀಳ್ತದೆ ಸಿಮೆಂಟ್ ಹಚ್ಚಿ ಅದು ಸ್ಟಾಪ್. ಮಕ್ಕ ಮಸೀದ್ ಅದು ಮಸೀದ್ ಅದೇ ಸರ್ ಲಾಂಚ್ ಟ್ರಂಕ್ ಮ್ಯಾಗ ಫ್ಲವರು ಇದು ಇದು ಆರ್ಚ್ಗಳು ಒಳ್ಳೆ ಪ್ರೇ ಮಾಡೋ ಜಾಗ. ಇಲ್ಲಿ ಡೈಲಿ 5 ಟೈಮ್ ಪ್ರೇ ಮಾಡ್ತಾರೆ ಸರ್ ಹೆಣ್ಮಕ್ಳು. 5 ಟೈಮ್ ಪ್ರೇ ಮಾಡ್ತಾರೆ ಸರ್. ಈ ಸುತ್ತ ಹಾಕ್ಬೋದು ಸರ್. ನೋಡಿ ಸ್ಮಾಲ್ ಇದೆ ನೋಡಿ ಕಲ್ಲಿನ ಗುಮ್ಮಟಗಳು ನೋಡಿ ಸರ್. ಹಾಂ ಸ್ಮಾಲ್ ಡೂಮ್ ಸರ್. ಇದು ಈ ಥರ ಕೊಟ್ಟಿದೆ. ಇದು ಇಂಟರ್ಲಾಕಿಂಗ್ ಸರ್. ಇಂಟರ್ಲಾಕಿಂಗ್ ಇದು ಖಾಸಿ ಇದು ತೊಗೋತಾರೆ. ಹೀಗೆ ತೊಗೋತಾರೆ ಸರ್. ಇದು ಬೇಕಾಗಿ ತೊಗೋತಾರೆ ಸರ್ ಕಟ್ಟಿದ್ದು. ಅದು ಫಿಟ್ಟಿ ಆಗ್ಬೇಕು ಸರ್. ಹಾಂ ಒಂದು ಲೆವೆಲ್ ತೊಗೊಂಡು ಬೀಳ್ಬೋದಲ್ಲ ಅದು ಒಂದು ಟಚ್ ಇದ್ದಿದ್ದು ಇಟ್ಟು ಕೊಟ್ಟರೆ ಈ ಕಟ್ ಅನ್ನೋದಾಗ ಫಿಕ್ಸ್ ಆಗ್ಲಕ್ಕೆ ಸರ್. ಇದೆಲ್ಲ ಕಟ್ಟಿಂಗ್ ಮಾಡ್ಕೊಂಡು ತೊಗೋತಾರೆ ಅಂದ್ರೆ ಬ್ಯೂಟಿಫುಲ್ ಆಗುತ್ತೆ ಸರ್. ಜರ್ಗಾಟ ಸರ್. ಸರ್ ಹೀಗೆ ಬರ್ತದೆ ಸರ್ ನೀರು. ಆ ಕಡೆ ಹೋಗ್ತಾವೆ ಸರ್ ಡ್ರೈನ್ಸ್ ನೀರು ಬರ್ತವೆ ಅವಾಗಿನ ಸರ್. ಈಗ ಒಂದು ನಾವು ಹೋಲಿದೆ ಸರ್ ಇಲ್ಲಿ ಅವಾಗಲಿದೆ ಸರ್. ಇದು ಸಿಸ್ಟಮ್ ಇದೆ. ಇಲ್ಲಿ ಹೋಗಿ ಇಲ್ಲ ಡ್ರೈನೇಜ್ ಮಾಡಿದ್ದಾರೆ. ಈ ಥರ ಮುಖಾಂತರ ಅಂಡರ್ಗ್ರೌಂಡ್ ಮುಖಾಂತರ ಮತ್ತೆ ಹೊರಗಡೆ ಹೋಗ್ತದೆ ಸರ್. ಮತ್ತೆ ಈಗಿದೆ ನೋಡಿ ಸ್ಟೋನ್ ಕಲ್ಲಿಂದ ಸರ್. ಈಗ ಈ ಮತ್ತೆ ಮುಖಾಂತರ ಈ ಕಡೆ ಈಗ ಈಗ ನೀರು ಹೋಗ್ತದೆ ಆಟೋಮೆಟಿಕ್. ಹಾಂ ಅಂದರೆ ಈ ಸೈಡ್ ಎಲ್ಲ ಒಂದು ಸೈಡ್ ಈ ಥರ ಮಾಡಿ ಅಲ್ಲಿ ಒಂದು ಫಸ್ಟ್ ಅಲ್ಲಿ ಒಂದು ಮಾಡಿ ಸರ್. ಆ ನೀರು ಇಸುತ್ತೆ ಈ ಕಡೆ ಬರ್ತಾ ಇನ್ನೂರು ಇಸುತ್ತೆ ಬಂದು ಒಳ್ಳೆ ಅಂಡರ್ಗ್ರೌಂಡ್ ಮುಖಾಂತರ ಹೊರಗಡೆ ಬರೋ ದಾರಿ ಕೊಟ್ಟಿದ್ದಾರೆ ಸರ್. ಒನ್ಲಿ ಫಾರ್ ರಾಜಮಂತನಲ್ಲಿ ಹೆಣ್ಮಕ್ಳಿಗೆ ನಮಾಜ್ ಮಾಡಾಗ ಆಸ್ಪತ್ರೆ ಕೊಟ್ಟಿದ್ದಾರೆ ಆ ಕಾಲಕ್ಕೆ. ಮಕ್ಕಾ ಮಸ್ಜಿದ್ ಮಾಯ ಕಾಲದ ಕಾಣ್ತಾ ಸಣ್ಣ ಸಣ್ಣ ಬ್ರಿಕ್ಸ್ಗಳು. ಹೌದು. ಜನ ಥರ ಹಂಪಿನಲ್ಲಿ ಬ್ರಿಕ್ಸ್ ಅದು. ಅದು ನಮ್ಮಲ್ಲಿ ಬ್ರಿಕ್ಸ್ ಇದೆ ಸರ್. ಹೌದು. ಬ್ರಿಕ್ಸ್ ಎಟ್ ತೊಗೊಳ್ತಾರೆ ರೌಂಡ್ ಶೇಪ್ ಸರಿ ಬರಲಾಕೆ. ಹೌದು. ಹಾಂ ಕಲ್ಲಿ ರೌಂಡ್ ಇದು ಹೋಗೋದಲ್ಲ ಬ್ರಿಕ್ಸ್ ರೌಂಡ್ ನೋಡಿ ಎಷ್ಟು ಸರಿಯಾಗಿ ರೌಂಡ್ ಬಂದು ಆದ್ಮೇಲೆ ಮೇಲೆ ಹೋಗಿ ಒಂದು ದಾರಿ ಇದೆ ಒಳಗೆ. ಇದೊಂದು ಕಿಟಕಿ ಇಂಟೇಷನ್ ಹಿಂಗೆ ಹೋಗಿ ಈ ಮುಂಚೆ ಹೋಗಿ ಮಾಡಿ ಕಾಂಕ್ರೀಟ್ ಸರ್. ಆವಾಗಲೇ ಕಾಂಕ್ರೀಟ್ ನೋಡಿ ಸರ್. ನೋಡಿ ಈ ಕಾಂಕ್ರೀಟ್ ಇವಾಗ ಕಾಂಕ್ರೀಟ್ ಇದು ಹಾಕಿದ್ದಾರೆ ರಾಡ್ ಸರ್. ಅವಾಗ ಕಾಂಕ್ರೀಟ್ ಇದು ಐರನ್ ಸ್ಟೋನ್ಸ್ ಇನ್ನೂ ಸ್ಟೋನ್ಸ್ ಇದೆ ಸರ್. ನಮ್ಮಲ್ಲಿ ಹೊಸಪೇಟೆ ಬಲ್ಲಿ ಸಿಗ್ತದಲ್ಲ ಇದು ಐರನ್ ಸ್ಟೋನ್ ಹಾಕಿದ್ದಾರೆ. ಇದು ಲಾಂಗ್ ಲೈಟ್ ವೇಟ್ ನೋ ರಸ್ಟ್. ಅಂದ್ರೆ ಇದು ಹೊರಗಡೆ ರೋಡ್ನ ಅದೇ ಥರ ಇತ್ತು ಮುಂಚೆಗೆ ಸರ್. ಇದು ದೀಪ ಅವ್ರು ಓಡಿಸಿರೋದು. ಈಗ ರೋಡ್ ಇತ್ತು ಇದ್ರ ಮನೆ ಇದು ಹಾಕಿ ಉಸು ಹಾಕಿರಲ್ಲ ಸರ್. ಇದೆಲ್ಲ ಆಕ್ಚುಲಿ ಅದೇ ರೋಡ್ ಇದೆ ಸರ್. ಅದಕ್ಕೆಲ್ಲ ಕೆಂಪಿಗೆ ಇರ್ತಾ ಇತ್ತಲ್ಲ ಮುಂಚೆ. ಇವಾಗ ಆ ಥರ ಇಲ್ಲ. ಆ ಥರ ಇದೆ ಸರ್. ಇದು ಮೇನ್ ಮತ್ತೆ ತಳ ರೋಡ್ ಇತ್ತು. ಇದು ಉಸು ಹಾಕಿ ರಿಪೇರ್ ಮೇಂಟೆನ್ಸ್ ಮಾಡ್ತಾರಲ್ಲ ಹಿಂಗಾಗಿ ಇದೆ ಸರ್. ನಿಮ್ಗೆ ಅದು ಓವರ್ಫ್ಲೋ ಆಗ್ತದೆ ಟಾಕಿ ನೀರು ಬರ್ತದೆ ಸರ್. ಅದು ಟ್ಯಾಂಕ್ ತುಂಬಿತ್ತಿಲ್ಲ ಸರ್. ಅಟ್ ಲೆವೆಲ್ ಬಂದಾಗ ಸ್ವಲ್ಪ ನೀರು ಬರ್ತವೆ. ಮೊದಲು ಅದು ಓವರ್ಫ್ಲೋನ ಅದ್ರಲ್ಲಿ ನೀರು ತಳ ಬರ್ತಾವೆ. ಓವರ್ಫುಲ್ ಆಗಿದ್ದು ಕಾರಣಕ್ಕೆ ಈ ಸೈಡಿನ ಮೆಟ್ಲಿ ಇದೆ ನೋಡಿ. ಜುಮ್ಮಾ ಮಸೀದ್ ರೋಡ್ JM ರೋಡು. 2ನೇ JM ರೋಡ್ ದಿಲ್ಲಿನಲ್ಲಿ ಜುಮ್ಮಾ ಮಸೀದ್ ರೋಡು. 3ನೇ JM ರೋಡ್ ಪುಣಾನಲ್ಲಿ ಅದ್ರ ಹೆಸರು ಜಂಗ್ಲಿ ಮಹಾರಾಜ್ ರೋಡ್. ಇಂಡಿಯಾದ 3 JM ರೋಡ್ ಫೇಮಸ್ ಇದೆ. ಒಂದು ಬಿಜಾಪುರ, ಒಂದು ದಿಲ್ಲಿ, 3ನೇ ಪುಣಾ. 1921 ಕಟ್ಟೆ ಸರ್ ಈ ಬಿಲ್ಡಿಂಗ್. ಈ ಬಿಲ್ಡಿಂಗ್ ಹೆಸರು ದರ್ಬಾರ್ ಹೌಸ್.
ನೆಕ್ಸ್ಟ್ ಇಯರ್ಗೆ ಅದು ಪೂರ್ತಿ 100 ಪೂರ್ತಿ ಆಯ್ತು ಸರ್. 100 ಇಯರ್ಸ್ ಆಗ್ತದೆ ಬಿಲ್ಡಿಂಗ್ ಕಟ್ಟಿ. ಕಟ್ಟಿ ಹೌದು ಸರ್. ಹಳೆ ಸ್ಮಾರಕ ಸರ್. ಈ ಕಡೆ ನಮ್ಮ ಕಡೆ ಹೆಚ್ಚಾಗಿ ಕಲ್ಲಿನ ಕಟ್ಟಡ ಹೆಚ್ಚು ಸರ್. ಕಲ್ಲಿನ ಮನೆ ಹೆಚ್ಚು, ಯಾಕಂದ್ರೆ ನಮ್ಮಲ್ಲಿ ಬಿಸಿಲು ಹೆಚ್ಚು. ಬಿಸಿಲಲ್ಲಿ ಕಲ್ಲಿನ ಮನೆ ಯಾವತ್ತು ತಂಪಿರ್ತಾವೆ. ಇದು ಫಸ್ಟ್ ಎರಡನೇ ಮತ್ತು ಚಳಿಯೊಳಗೆ ಇದು ಬಿಸಿ ಇರ್ತದೆ. ಈಗ ನಮ್ಗಳು ಹೆಚ್ಚಾಗಿ ಕಲ್ಲಿನ ಮನೆಗಳು ಹೆಚ್ಚು ಸರ್. ಈ ಹೊಸ ಕಟ್ತಾ ಇರೋದು ಕಾಂಕ್ರೀಟ್ ಮನೆ, ಹಳೆ ಕಟ್ಟಿರೋದು ಕಲ್ಲಿನ ಮನೆ ಸರ್. ಈ ಬಿಲ್ಡಿಂಗ್ ಹೆಸರು ದರ್ಬಾರ್ ಹೌಸ್. ಇದು ಮುಂಚೆ ಅವ್ರ ಫ್ಯಾಮಿಲಿ ಇದೆ ದರ್ಬಾರ್ ಸರ್. ಮುಂಚೆ ಹೋಯ್ತು ನೀರಿನ ಟಾಕಿಗಳು, ವಾಟರ್ ಸಪ್ಲೈ, ತಾಜ್ ಬಾಡಿ, ಚಂದಾ ಬಾಡಿ, ಪೆಟ್ಟಿ ಬಾಡಿ ಇರ್ತಲ್ಲ, ಆ ಬಾಡಿ ನೀರು ಬಂದು ತಮ್ಮ ಮೋಣಿ ಸಕ್ಕರೆ ನೀವು ದೊಡ್ಡ ಬೆಂಗಳೂರು ನೀರಿನ ಟ್ಯಾಂಕಿಗಳು ಕಟ್ತಾರೆ, ದೊಡ್ಡದು ಕೊಟ್ಟು ಆ ಸಿಟಿ ಸಪ್ಲೈ ಮಾಡ್ತಾರಲ್ಲ, ಹಂಗೆ ಇದು ಓಣಿ ಸಪ್ಲೈ ಮಾಡ್ಲಿಕ್ಕೆ ಇದು ನೀರಿನ ಟ್ಯಾಂಕಿಗಳು ಸರ್. ಇದಕ್ಕೆ ಹೆಂಗೆ ತುಂಬಿಸ್ತಾ ಇದ್ರು? ಇದು ಗ್ಯಾವಿಟಿ ಒನ್ ಮುಖಾಂತರ ಪ್ರೆಷರಲ್ಲಿ ಬರ್ತದೆ. ಫಸ್ಟ್ ಪೈಪ್ ದೊಡ್ಡದಿದೆ, ಚಿಕ್ಕದಿದೆ, ಅದು ನೀರಿನ ಪ್ರೆಷರ್ ಆಗಿ ಇದನ್ನು ನೀರಿನ ಟ್ಯಾಂಕಿ. ಅಲ್ಲಿ ಮೂಲೆ ಡೇಟ್ ಹಾಕ್ಯ ನೋಡಿ 1921. ಅಲ್ಲಿ ಆ ಕಿಟಕಿ ಪಕ್ಕದಲ್ಲಿ 1921. 1921 ಹಳೆ ಕಾಲದ ಬ್ರಿಟಿಷ್ ಪೊಲೀಸ್ ಸ್ಟೇಷನ್. ಹಳೆ ಕಾಲೇಜು. ಹಳೆ ಕಾಲ ಅಂದ್ರೆ ಅವಾಗ ಸೈನಿಕರು ಇರ್ತಾ ಇದ್ರು. ಪೊಲೀಸು ನಮ್ಮ ಇಂಡಿಯಾ ಬ್ರಿಟಿಷ್ ಪೀರಿಯಡ್ ಪೊಲೀಸ್. ಓಕೆ, ಪೊಲೀಸ್ ಸ್ಟೇಷನು ಬ್ರಿಟಿಷ್ ಪೀರಿಯಡ್ ಪೊಲೀಸ್ ಸ್ಟೇಷನ್ ಸರ್. ಇದು ಈ ಥರ ಇದೆ. ಈ ಮಸೀದಿ ಹೆಸರು ಬೈತುಲ್ಲಾ ಖಾನ್ ಮಸ್ಜಿದ್. ಹಳೆ ಕಾಲದ ಮಸೀದಿ. ಈ ಥರ ಸಾಕಷ್ಟು ಮಸೀದಿ ಬಿಜಾಪುರದಲ್ಲಿ ಸರ್. ಹಾಂ, ಬೈತುಲ್ಲಾ ಖಾನ್ ಮಸೀದ್ ಇರ್ತಾರೆ. ಬೈತುಲ್ಲಾ ಖಾನ್ ಮಸ್ಜಿದ್. ಹಾಂ, ಚಿನ್ನಚೇರಿ ಡಿಪಾರ್ಟ್ಮೆಂಟ್ ಅಂಡರ್ಗೆ ಎಸ್ ಐ. ಡಿಪಾರ್ಟ್ಮೆಂಟ್ ಬೋರ್ಡ್ ಕಾಣ್ತೀನಿ ನಿಮಗೆ. ಹಾಂ, ಎಸ್ ಐ ಪ್ರಾಪರ್ಟಿ ಸರ್. ಹಾಂ, ಒಳ್ಳೆ ಮೇಂಟೆನ್ಸ್ ಮಾಡ್ಯಾರೆ, ಒಳ್ಳೆ ಮೇಂಟೆನ್ಸ್ ಇಟ್ಟ ಸರ್. ಮುಸ್ತಫಾ ಖಾನ್ ಗೇಟ್ ಸಿಟಿ ಒಳಗೆ ಗೇಟು. ಕೋಟೆ ಗೇಟ್ ಬೇರೆ ಇದೆ. ಆ 7 ಗೇಟ್ ಇದೆ ಕೋಟೆಗೆ. ಇದು ಸಿಟಿ ಒಳಗೆ ಮೇನ್ ಗೇಟು. ಹಾಂ, ಮುಸ್ತಫಾ ಖಾನ್ ಗೇಟ್. ಅದರೊಳಗೆ ಮಸೀದಿ ಇದೆ. ಅದ್ರ ಮಸೀದಿ ಮುಸ್ತಫಾ ಖಾನ್ ಮಸ್ಜಿದ್. ಅದ್ರ ಪಕ್ಕದ ಕಾಣ್ತಾರ ಗ್ರೀನ್ ಸ್ತಂಭಗಳು ಕಾಣ್ತಾರ ಸರ್, ಹೈದರ್ ಖಾನ್ ಮಸ್ಜಿದ್. ಅದ್ರ ಪಕ್ಕದ ಕಾಣ್ತಾರ ಕಮಾಲ್ ಖಾನ್ ಮಸ್ಜಿದ್. ಅದಕ್ಕೆ ಪಕ್ಕದಲ್ಲಿ ಬಂದು ಯೂಸುಫ್ ಖಾನ್ ಮಸ್ಜಿದ್. ಅದು ಸ್ವಲ್ಪ ಮುಂದೆ ಹೋದರೆ ಅತ್ತಾವುಲ್ಲಾ ಖಾನ್ ಮಸ್ಜಿದ್. ಬಿಜಾಪುರ ಮಸೀದಿ ಹೆಚ್ಚು, ಗೋವಾನಲ್ಲಿ ಚರ್ಚ್ ಹೆಚ್ಚು, ಅಯೋಧ್ಯೆಯಲ್ಲಿ ದೇವಸ್ಥಾನ ಹೆಚ್ಚು ಸರ್. ಒಂದು 100 ಫ್ಯಾಸಿಲಿಟಿ ಸರ್. ಬಡಿ ಕಮಾನ್ ಇರುತ್ತೆ, ಲೋಕಲ್ ಸರ್ ಬಡಿ ಕಮಾನ್. ಇಷ್ಟ ಹೆಸರು ಮುಸ್ತಫಾ ಖಾನ್ ಗೇಟ್. ಹಾಂ, ಲೋಕಲ್ ದೊಡ್ಡದು ಆರ್ಚಲ್ಲ, ಹಿಂಗೆ ಇದಕ್ಕೆ ಬಡಿ ಕಮಾನ್ ನೋಡಿ ಬೋರ್ಡ್ ಬರ್ತಾರೆ. ಆಪ ಬಡಿ ಕಮಾನ್ JM ರೋಡ್. ಅಂದರೆ ಮುಸ್ತಫಾ ಗೇಟ್ ಅನ್ನೋದಿಲ್ಲ ಅವ್ರಿಗೆ. ಬಿಗ್ ಆರ್ಚಾಗಿ ಬಡಿ ಕಮಾನ್ ಅಂತ ಕರ್ತಾರೆ ಸರ್. ಹೈದರ್ ಖಾನ್ ಮಸ್ಜಿದ್. ಹಾಂ, ಅದ್ರ ಮುಂದೆ ಒಂದು ನಿರ್ಮತ್ತ ಟ್ಯಾಂಕಿ ಬತ್ತು ನೋಡಿ ಸರ್. ನೀರಿನ ಟ್ಯಾಂಕಿ. ನೀರಿನ ಟ್ಯಾಂಕ್ ಸರ್. ಈ ಥರ ಒಂದೊಂದು ನೀರಿನ ಟ್ಯಾಂಕ್ ಸರ್. ಹಾಂ, ಮತ್ತು ಈ ಮಸೀದಿ ಅಂದರೆ ಒಂದು ಆಳಾಗ ಜನಸಂಖ್ಯೆ ಹಾಕಿರ್ತಾರೆ ಸರ್. ಒಂದೇ ಎಲ್ಲರಿಗೂ ಒಂದೇ ಮಸೀದಿ ಅದು ನಮಾಜ್ ಆಗೋದಿಲ್ಲ. ಒಂದು 100 ಜನಕ್ಕೆ ಒಂದು ಮಸೀದಿ ಮಾಡಿದ್ರೆ ಹಿಂಗಾಗಿ ಮಸೀದಿ ತೆಗ್ಯಾರ ಸರ್. ಹಾಂ, ದೊಡ್ಡ ಮಸೀದಿ ಅದು ಜುಮ್ಮಾ ಮಸೀದು. ಹಾಂ, ಹೈದರ್ ಖಾನ್ ಮಸ್ಜಿದ್, ಕಮಾಲ್ ಖಾನ್ ಮಸ್ಜಿದ್. ಒಳಗೆ ಹಳೆ ಮಸೀದಿ ಇದೆ, ಬಟ್ ಹೊರಗಡೆ ಪ್ಲಾಸ್ಟರ್ ಮಾಡಿದ್ವಿ. ಹಳೆ ನೋಡಿ, ಒಂದು ಹೆಜ್ಜೆಗೆ ಒಂದು ಮಸೀದಿ ಇದೆ. ಒಂದು ಹೆಜ್ಜೆಗೆ ಒಂದು ಮಸೀದಿ ಬರ್ತಾರೆ. ಎಷ್ಟು ಪಕ್ಕ ಬರ್ತಾರೆ ಸರ್. ನೋಡಿ, ಫಸ್ಟ್ ಜುಮ್ಮಾ ಮಸೀದ್ ಬೈತುಲ್ಲಾ ಖಾನ್ ಮಸ್ಜಿದ್, ಬೈತುಲ್ಲಾ ಖಾನ್ ಮುಸ್ತಫಾ ಖಾನ್ ಮಸ್ಜಿದ್, ಮುಸ್ತಫಾನ ಹೈದರ್ ಖಾನ್ ಮಸ್ಜಿದ್, ಹೈದರ್ ಖಾನ್ ಕಮಾಲ್ ಖಾನ್ ಮಸ್ಜಿದ್, ಕಮಾಲ್ ಖಾನ್ ಯೂಸುಫ್ ಖಾನ್ ಮಸ್ಜಿದ್, ಯೂಸುಫ್ ಖಾನ್ ಅತ್ತಾವುಲ್ಲಾ ಖಾನ್ ಮಸ್ಜಿದ್. ನಾವು ನೀವು 1 ಕಿಲೋಮೀಟರ್ ಒಳಗೆ 7-8 ಮಸೀದ್ ನೋಡಿರಿ ಸರ್.
ಕಡ್ಡಿ ಮನೆಗಳು ಹೆಚ್ಚು ಅಂತ ಹೇಳಿದ್ದೀನಿ ಸರ್ ನಿಮ್ಗೆ ಮುಂಚೆಗೆ ಹೇಳಿದ್ದೀನಿ ಸರ್. ಎಲ್ಲ ಸ್ಟೋನ್ ಮನೆ ಸರ್ ಹೆಚ್ಚಿದೆ. ನೋಡಿ ನಮ್ಮ ಹಳೆ ಬಿಲ್ಡಿಂಗ್ ಕಟ್ಟಡ ಅಂತ ಅದರ ಬಿಲ್ಡಿಂಗ್ ಪ್ಲಾಸ್ಟರ್ ಇದು ಹೊಸ ಆಗಿದ್ದು ಮುಂದ್ಗಡೆ. ಫಸ್ಟ್ ಇಷ್ಟು ಚಿಕ್ಕದ ಮಸೀದಿ ಸರ್. ಈ ಜನಸಂಖ್ಯೆ ಮತ್ತು ಸ್ವಲ್ಪ ದೊಡ್ಡದು ಮಾಡ್ಯಾರ ಸರ್. 1489 ಬಿಜಾಪುರ ಫಸ್ಟ್ ಬಂದರು ಯೂಸುಫ್ ಅದ್ಲು ಶಾ ಅವ್ರ ಕಡೆ ಫಸ್ಟ್ನೇ ಇದೇ ಮಸೀದಿ ಬಿಜಾಪುರಕ್ಕೆ. ಯಾವುದು ಯೂಸುಫ್ ಜಾಮಾ ಮಸ್ಜಿದ್ ಇಲ್ಲಿ ಬರ್ತದೆ ನೋಡಿ. ಆನ್ ದಿ ವೇ ಇದೆಲ್ಲ ಎಲ್ಲ ಮಸೀದಿ ಬಿಡಿಲ್ಲ. ಈ ಮಸೀದಿ ಯೂಸುಫ್ ಜಾಮಾ ಮಸ್ಜಿದ್ 1489 ಕಟ್ಟಾರ. ಬಿಜಾಪುರ ಫಸ್ಟ್ ಕಟ್ಟಿದ್ದು ಇದೇ ಮಸೀದಿ. ಹಾಂ, ಯೂಸುಫ್ ಮಸ್ಜಿದ್ 1489 ಬಿಜಾಪುರ ಫಸ್ಟ್ ಮಾಸ್ಕ್ ಆಫ್ ದ ಬಿಜಾಪುರ ಡೈನೆಸ್ಟಿ. This property is a work of property. That will be security property. ಪಬ್ಲಿಕ್ ಎಲ್ಲ ಇಲ್ಲ, ಹಾಂ ಪಬ್ಲಿಕ್ ಎಲ್ಲೋ ಇಲ್ವಾ? ಇಲ್ಲ ಇಲ್ಲ. ಇವತ್ತು ನಾವು ಸಿಟಿ ಹೊರಗೆಲ್ಲ ಇರೋಂಥ ಸ್ಥಳಗಳಿಗೆ ಹೋಗ್ತಾ ಇರೋದು. ಅದಕ್ಕೋಸ್ಕರ ಒಂದು ಆಟೋ ಮಾಡ್ಕೊಂಡಿದ್ದೀವಿ. ನಿಮ್ಮ ಹೆಸರು ಹೇಳ್ಬಿಡಿ. ರೂಪೇಶ್. ಡಿಸೆಂಬರ್ ತಿಂಗಳಿನ ಮಂಜಿರುವ ಮುಂಜಾನೆಯ ಸವಾರಿ. ಏನಾಯ್ತು ಜಾಗ ಹೆಸರು? ಹಕೀಮ ಚೌಕ್. ಅದರ ವೈದ್ಯಕೀಯರು. ವೈದ್ಯಕೀಯರು ಹಕೀಮ ವರ್ಷ ಬಿಡುದು. ಅದೇ ವರ್ಷ ಬಂದ್ರೆ ಕಂಟಿನ್ಯೂ ಸರಿ. ಆಯ್ತು. ಆ ಸಕಲ ಸಲ ಹಕೀಮ ಚೌಕ್ ವೈದ್ಯಕೀಯರು ಇರುವಂಥ ಸ್ಥಳ. ಈ ಸ್ಥಳದ ಹೆಸರು ಅಲಾಪುರ ಗೇಟ್. ಅಲಾಪುರ್ ಗೇಟ್. ಓಕೆ. ಈ ಥರ ಬಿಜಾಪುರ ಸಿಟಿಗೆ 7 ಗೇಟ್ ಇದೆ. ಹಾಂ. ಶಾಪುರ ಗೇಟ್, ಮಕ್ಕಾ ಗೇಟ್, ಅಲಾಪುರ ಗೇಟ್, ಫತ್ಯಾ ಗೇಟ್, ಬಹಮನಿ ಗೇಟ್, ಬಾದ್ಶಾ ಗೇಟ್, ಜೋರಾಪುರ ಗೇಟ್. ಹಾಂ ಹಾಂ 7 ಗೇಟ್ ಸರ್. Okay. ಇನ್ನೊಂದು ಗೇಟ್ ಬರ್ತದೆ ಅಲಾಪುರ ಗೇಟ್ ಬರ್ತದೆ. ಬಂದ್ರೆ 6 ಗೇಟ್ ಸರ್. ಹಾಂ. 7ನೇ ವರ್ಷ ಬಂದ್ರಲ್ಲ ಅವ್ರು ಇನ್ನೊಂದು ಗೇಟ್ ಮಾಡಿ ಅದೇ ಹೆಸರು ಬಾದ್ಶಾ ಗೇಟ್. ಹಾಂ ಹಾಂ ಹಿಂಗಾಗಿ 7 ಗೇಟ್ ಸರ್. 7 ಗೇಟ್. ಮತ್ತೆ 6 ಗೇಟ್ ಸರ್. ಹಾಂ ಹಾಂ ಅವ್ರ ಕಡೆ ಒಂದು ಗೇಟ್ ತಯಾರು ಮಾಡ್ತಾರೆ. ಅದು ಗೇಟ್ ಸರ್ ಬಾದ್ಶಾ ಗೇಟ್. ಹಾಂ. ಹಿಂಗೆ ಮತ್ತೆ 7 ಆಯ್ತು ಸರ್. ಇದು ಕೂಡ ಮಾನ್ಯುಮೆಂಟ್ ಕೂಡ ಹಾಂ ಹೌದು. ಹಾಂ ಸಂರಕ್ಷಿತ ಪ್ರದೇಶ. ಅವರು ಗೋಡೆ ಸಂರಕ್ಷಿತ ಮಾಡೋದಿಲ್ಲ. ಇಲ್ಲಿ ಮೇಲೆಲ್ಲ ಹೋಗೋಕ್ಕಾಗಲ್ಲ, ಎಲ್ಲ ಪಿಸಾಪ್ ಏರಿಯಾ. ಈ ಥರ ಗೇಟ್ ಇದೆ ಸರ್. ಹಾಂ ಕಟ್ಟಿಗೆ ಗೇಟ್ ಇದೆ. ಹಾಂ ಓ ಈ ಥರ ಗೇಟು ಇನ್ನೂ ಇದೆ ಗೇಟು. ಗೇಟ್ ಇದೆ ಸರ್. ಮೇಲೆ ಅಟ್ಟು ಮಾಡಿ ತಗೋರಿ. ಆಟೋ ಬಿಟ್ಟು ಮಾಡಿ ಪಕ್ಕದಲ್ಲಿ ರೈಲ್ವೆ ಟ್ರ್ಯಾಕ್ ಅಲ್ಲ. ಪ್ರತಿ ಬುಧವಾರ ಒಂದು ಇರ್ತದೆ ಸರ್. ಹಾಂ. ನಾಳೆ ಗುರುವಾರ ಬರ್ತೆ ಬೇರೆ ಸರ್. ಇದು ಯಾವ ಜಾಗ ಹೆಸರು? ಹಕೀಮ್ ಚೌಕ್. ಅದೇ ಅಲ್ಲಿ ಅದೇ ಇದೆಲ್ಲ ಸಕ್ಕತ್ತಾಗಿದೆ. ಫ್ರೆಶ್ ಮಾಲ್ ಸರ್. ಫ್ರೆಶ್ ತರಕಾರಿ ಅಲ್ಲ. ಮತ್ತು ಪಕ್ಕದ 5 ಕೆರೆ ಇದಾರೆ ಸರ್. ಹಾಂ 5 ಕೆರೆ. ಬಿಜಾಪುರ 5 ಕೆರೆ. ಹಾಂ. ಘಟಪ್ರಭಾ, ಮಲಪ್ರಭಾ, ಭೀಮಾ, ಕೃಷ್ಣ, ಡೋನಿ. ಇದು ನದಿ ಅಲ್ವಾ? ಪಾರ್ಸ್ ನದಿ ಸಂಗಮ. ಪಾರ್ಸ್ ನದಿ ಸರ್ ಹಾಂ ಹಾಂ. ಇದು ಮಿನಿ ಪಂಜಾಬ್. ರಾಜ್ಯಕ್ಕೆ 5 ನದಿಗಳಿದ್ರೆ ನಮ್ಮ ಬಿಜಾಪುರ ಜಿಲ್ಲೆಗೆ 5 ನದಿ ಸರ್. ಈ ಗೇಟ್ ಹೆಸರು ಫತೇ ಗೇಟ್. ಈ ಗೇಟ್ ಹೆಸರು ಫತೇ ಗೇಟ್. 1686ಕ್ಕೆ ಔರಂಗಜೇಬ ಈ ಗೇಟ್ ಮುಖಾಂತರ ಬಿಜಾಪುರ ಗೆದ್ರು. ಓಕೆ. ವಿಕ್ಟ್ರಿ ಗೇಟ್. ವಿಕ್ಟ್ರಿ ಗೇಟ್. ಬಂದು ನೋಡಿ ಯಾವ ವರ್ಷದಲ್ಲಿ? 1686 1686 ನಲ್ಲಿ ಗೆದ್ದರು ಬಿಜಾಪುರ ಔರಂಗಜೇಬು ಈ ಗೇಟ್ ಮುಖಾಂತರ. ಆಯ್ತು. ಅವ್ರ ಹೆಸರು ಫತೇ ಗೇಟ್, ವಿಕ್ಟ್ರಿ ಗೇಟ್. ಓಕೆ ಓಕೆ. ಇದು ಪೂರ್ತಿ ಗಾಡಿ ಇದೆ ಸರ್. ಗಾಡಿ ಗೋಡೆ ಇತ್ತು. ಆ ಕಡೆ ಬಾಗಿಲಿದೆ.
ಓ ಹೌದಾ? ಜನಕ್ಕೆ ತಿಳಿದು ಜೋರಿ ತಿಳಿಬಾರ್ದಲ್ಲ. ಹಾಂ ಇದು ಫುಲ್ ಹಿಂಗೆ ಬಂದಿರೋದ ಅದು ಬಾಗಿಲು ಕಾಣೋದಿಲ್ಲ. ಹಾಂ 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 ಬರೋದು ಅವ್ರು ಕಳೆದಾರ್ರಿ ಈ ಕಡೆ. ಓ ಹಂಗೆ. ಹಾಂ ಹಾಂ ಓಕೆ. ಇದು ದ್ವಾರ. ರೌಂಡ್ ಬರ್ತದೆ, ಬುಡ ಬರ್ತದೆ. ಹಾಂ 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 ಜೋಡ್ ಮಾಡಿ ಸರ್. ಹೌದು. ಹಾಂ ಇದು ನಾನು ಕಾಲ್ಗಳಿಂದ ಜಾಗ ಇದು. ಹಾಂ ಹಾಂ ಇದು ಕಾಲ್ಗಳಿಂದ ಸರ್. ಓಕೆ. ಕಾಲ್ಗಳಿಂದ ಕೆಳಗಡೆ ಸ್ಟೋರೇಜ್. ಹಾಂ ಕೆಳಗಡೆ ಸ್ಟೋರೇಜ್. ದೇವಸ್ಥಾನ ಹಳೆ ಕಾಲದ ಅಲ್ಲ? ಯಾರು ದೇವಸ್ಥಾನ ಹಳೆ. ಇದು ಮರ ನೋಡಿ, ಹಾಂ ಇದಕ್ಕೆ ಮರ ಬೆಳೆಸಿದ್ದಾರೆ ಒಳಗಡೆ. ಹೌದು. ಅದ್ಮೇಲೆ ಗೋಡೆ ಕಟ್ಟಿದೆ ಸರ್. ಮುಂಚೆನೂ ಮರ ಇತ್ತು? ಆ ಮುಂಚಿನ ಮರ ಸರ್, ಅದೇ ತೋರಿಸ್ತೀನಿ ನಿಮ್ಗೆ. ವಿಷಯದಿಂದ ಮುಂಚಿನ ಮರ ಸರ್, ಅವಾಗಿನ ಮರ ಸರ್. ಓಕೆ ಓಕೆ. ಹಾಂ ಅವಾಗಿನ ಮರ ಸರ್. ಈ ಗೇಟ್ ಬಂದು ಈ ಕಡೆ ಬಂದು ಈ ಒಳಗೆ ಇಂಟ್ರಿ ಆಗೋಣ ಬಿಜಾಪುರ ಗೇಟ್ ಸರ್. ಏನಾಯ್ತು? ಈ ಕಡೆ ಹಿಂಗೆ ಇಂಟ್ರಿ ಆಗೋಣ ಒಳಗೆ ಅರಮನೆ ಬರ್ತದೆ. ಅರಮನೆ ಬರುತ್ತೆ. ಅರಮನೆ ಬಂದ್ರೆ ಬಿಜಾಪುರ ಬಿಂದು. ಓ ಹತ್ರ. ಹಾಂ ಈ ಸಣ್ಣ 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 ಕಳ್ಳ ದಾರಿ ಇರ್ತಾವೆ, ಕ್ಲೋಸ್ ಮಾಡಿ ನೋಡಿ ಸರ್. ಓ ಅಲ್ಲಿತ್ತಾ? ಹಾಂ 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 ಕಳ್ಳ ದಾರಿ ಹಾಂ. ಈ ಒಳಗೆ ಇನ್ನೊಂದು ಮುಗಿಲಾಕಿ ಅದೆಲ್ಲ ಕ್ಲೋಸ್ ಆಯಿತು. ಈ ಕಡೆ ರೋಡ್ ಬರುತ್ತೆ ಡೋರ್ಗೆ. ಹಾಂ ಅಷ್ಟು ದೊಡ್ಡ ಡೋರ್ ಇತ್ತು. ವೇಟ್ ಮಾಡ್ಲಿಕ್ಕೆ ಈ ಕಡೆ ಹಾಂ ಬರ್ತದೆ. ಹೌದು. ಈ ತರ ಒಂದು ಸ್ಪೇಸು, ಮೇಲೆ ಗ್ರೌಂಡು, ಬಾಲ್ ಬಿಲ್ಡಿಂಗ್ ತರ ಈ ತರ ಡೋರ್ ಯೂಸ್ ಮಾಡ್ಲಿಕ್ಕೆ. ಹಾಂ ಇದು ಬಾಗಿಲು ಹಿಂಭಾಗ ಹಾಂ. ಇದು ಮರದ ರೋಡ್ ಹಾಕ್ತಾರೆ, ಹಾಂ ಹಾಂ ಲಾಕ್. ಹಾಂ ಪ್ರೊಟೆಕ್ಷನ್ ಜಾಸ್ತಿಗೋಸ್ಕರ. ಇದು ವಹಿಸ್ತಾರೆ, ಇದು ಒಂದು ಒಳಗೆ ಹಾಕ್ತಾರೆ. ಹಾಂ ಹಾಂ ಬಾಗ ತೆರಿಬಾರ್ದಲ್ಲ. ಹೌದು. ಹಾಂ ಆ ಬಾಗಿಲಿಗೆ ಮತ್ತೆ ಒಂದು ಚಿಕ್ಕದ ಗೇಟ್ ಇರ್ತದೆ, ಹಾಂ ಹಾಂ ಇಮರ್ಜೆನ್ಸಿ ಡೋರ್. ಹಾಂ ಗೆರಿ ಬರ್ತದೆ, ಇದೆ ಚಿಕ್ಕ ಡೋರ್ ಇದ್ದಾರೆ. ಹಾಂ. ಓಪನ್ ಅಂದ್ರೆ ಎಲ್ಲ ಜನ ನುಗ್ತಾರೆ ಸರ್. ಹತ್ರ. ಹಾಂ ಹಾಂ ಔರಂಗಜೇಬ್ ಇಲ್ಲಿಂದಾನೆ ಒಳಗೆ ಎಂಟ್ರ್ ಆಗಿದ್ದ. ಸೋಲ್ಜರ್ ಕೊಡೋ ಜಾಗ. ಸೋಲ್ಜರ್ ಇರೋದು. ಸೋಲ್ಜರ್ಸ್ ಕುಂತಿರು ಬಾಗ ತೆಗೆದಾಗ ಓಪನ್ ಮಾಡಕ್ಕೆ ಬಿಡ್ಲಾಕ್ಕೆ ಅದು ಸಿಂಬಲ್ ಇದ್ರೆ ಅವ್ರು ನಮ್ಮರೋ ಬಂದ್ರೆ ತೆಗಿತೇಬೇಕಲ್ಲ. ಹೌದು ಹೌದು. ಹಾಂ ಅದೇ. ಫುಲ್ ಸಿಗ್ನಲ್ ಇದೆ. ಕ್ರಾಪಿಂಗ್ ನಮಗದಲ್ಲ. ಹಾಂ ಹಾಂ ಸಿಗ್ನಲ್ ನೋಡೋದು ಜನ ಸಿಗ್ನಲ್ನ ಫಾಲೋ ಕೂಡ ಮಾಡ್ತಿದ್ದಾರೆ. ಕ್ಯಾಮ್ರಾ ಏನಿಲ್ಲ ಅಂದರೂ ಕೂಡ ಇವಾಗ ಅವ್ರಿಗೆ ಗ್ರೀನ್ ಬಂತು, ಅದಕ್ಕೋಸ್ಕರ ಹೊಟ್ಟಿದ್ದಾರೆ. ಅದು ಬತ್ತೇರಿ. ಹಾಂ ಆ ಥರ 98 ಬತ್ತೀರಿ. ಹಾಂ ಒಂದು ಬತ್ತೆ ಒಂದು ಗನ್ ಒಂದೊಂದು ಗಂಡು ಇರುತ್ತೆ. 98 ಗನ್ ಸರ್. ಆಯ್ತು ಆಯ್ತು. ಈ ಗನ್ ಹೆಸರು ಲಾಂಡಾ ಸಾಬ್ ಗನ್. ಹಾಂ ಇದರ ಭಾರ 46,000 kg, 46 ಟನ್. ಮೇಡ್ ಇನ್ ಬಿಜಾಪುರ್. ಮೇಡ್ ಇನ್ ಬಿಜಾಪುರ್. ಓ ಸೂಪರ್. ಇದರ ಹೆಸರು ಬಿಜಾಪುರ್ ಫೋರ್ಟ್. ಈ ಥರ ಇಡೀ ಬಿಜಾಪುರ ರೌಂಡ್ ಇದೆ. 13 ಕಿಲೋಮೀಟರ್ ರೌಂಡ್ ಇದೆ. ಎಷ್ಟಿದೆ? 13 ಕಿಲೋಮೀಟರ್. 13 ಕಿಲೋಮೀಟರ್. ಹಾಂ ಹಾಂ ಇದು ಕೊನೆ ಸುತ್ತು. ಹಾಂ ಇದರೊಳಗಡೆ 2 ಸುತ್ತು ಇದೆ ಸರ್. ಇದರೊಳಗೆ 2 ಸುತ್ತು ಇದೆ. ಸೈಡ್ ಎಲ್ಲ ಸುತ್ತ ಕಂದಗಿದೆ. ಹಾಂ ಹಾಂ ಆ ಕಂದವನ್ನು ಯಾವತ್ತು ನೀರು. ನೀರು ಆ ನೀರೊಳಗೆ ಏನು ಬಿಡ್ತೇವರು? ಮೊಸಳೆ. ಮೊಸಳೆ. ಹಾಂ ಆ ಮೊಸಳೆ ಬಚ್ಚಿ ಮತ್ತು ಮೇಲೆ ಬರೋ ಪ್ರಯತ್ನ ಪಡೆದ್ರೆ ಅದು ಚಿಕ್ಕ ಹೋಲಿದೆ ಸರ್. ಹೌದು. ನೋಡಿ ಅಲ್ಲಿ ಒಳಗೆ ಶಿವಜಿ ನಿಂತು ಕಾಣುವುದಿಲ್ಲ. ಹಾಂ ನೋಡಿ ಹೌದು ಹೌದು ಹೌದು. ಹಾಂ ಅಲ್ಲಿಂದ ನಿಂದಾಗ ಒಂದು ಮ್ಯಾಲಿಂದ ಒಂದು ಜಾಗ ಇದೆ ಸರ್. ಹಾಂ 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 ಆ ಚಿಕ್ಕ ಹೊಣ್ಣು ಮುಖಂದು ನೋಡ್ಬೋದು, ಯಾಕೆ ಕಡೆ ಬರ್ತಾರೆ ಯಾಕೆ ಕಡೆ ಇಲ್ಲ. ಮಾವ ಹೆಂಗೆ ನೋಡ್ಬೇಕಂದ್ರೆ 10 ಹಣ್ಣು ಬಂದ್ರೆ ಆನೆ ಕುದುರೆ ಹೊಡ್ಕೊಂಡು ಬರ್ತಾವೆ ಸರ್. ಅದು ಹಿಂದೆ ಮಣ್ಣಿನ ಡಸ್ಟ್ ಇರ್ತಾವೆ, ಧೂಳು. ಹೌದು. ಆ ಧೂಳು ತೀರ್ತವ್ರು ಬಂದಿರೋ ಅಂತ ಇಲ್ಲ. ಹಾಂ ಧೂಳಿದೊಳಗೆ ಗೊತ್ತಾಗುತ್ತೆ. ಗೊತ್ತಾಗುತ್ತೆ ಸರ್. ಓ ಆ ಥರ. ಮತ್ತೆ ಇದೆ ಅಲ್ವಾ ಬಿಜಾಪುರ ಕೋಟೆ ಅಂದರೆ ಇದೇ ತೋರಿಸೋದು. ಇದೆ ನಾವು ಈಗ ನಿಂತಿರ್ತಕ್ಕಂಥ ಸ್ಥಳ ಬೇಗಂ ತಾಲಾಬ್, ಬೇಗಂ ಕೆರೆ. ಇದೇನೆ ಬೇಗಂ ಕೆರೆಗೆ ಹೋಗುವಂಥ ಪ್ರವೇಶ ದ್ವಾರ. ಆ ಗೇಟಿಂದ ನಾವು ಒಳಗೆ ಬಂದಿದ್ದು, ಇದೇ ಆಟೋದಲ್ಲಿ ಬಂದಿದ್ದು. ಇದೇ ಕೇರಿ ನೀರು ಮುಖಾಂತರ ಬಿಜಾಪುರ ಸಿಟಿ. ಬಿಜಾಪುರ ಸಿಟಿಗ ಬೇಗಂ ಫುಲ್ ಟ್ಯಾಂಕ್ ಆವಾಗಿನ ಕಾಲೇಜ್ ಸರ್. ಇದು ಪಾರ್ಕ್ ಆಗಿ ಡೆವಲಪ್ ಮಾಡ್ತಿದ್ದಾರೆ. ಮಾಡ್ತಾರೆ. ಇದು ಬೇಗಂಪುರ್ ಟ್ಯಾಂಕ್.
ಇದರ ಮುಖಾಂತರ ನೀರು ನಮ್ಗೆ ಬಿಜಾಪುರ ಸಿಟಿ ವಾಟ್ಸಪ್ ಅವಾಗ ಹಾಂ ನೋಡಿದ್ರೆ ಅವಾಗ ಮತ್ತು ನಿನ್ನೆ ತೋರಿಸಿನ ಇಬ್ರಾಹಿಂ ಜಾ ಮತ್ತು ಇದು ಪುಷ್ಕರಣಿ ಇತ್ತು ಸರ್. ಹೌದು, ಆ ಇದೇ ಪೈಪ್ ಲೈನ್ ಆಗ್ತದೆ. ಇಲ್ಲಿಂದ ಹೋಗೋದು ಎಷ್ಟು ದೂರ ಇಲ್ಲಿಂದ ಅದು? 6 ಕಿಲೋಮೀಟರ್. 6 ಕಿಲೋಮೀಟ್ರ್. ಅಂದರೆ ಯಾವಾಗ ಮಾಡ್ತಾರೆ ಲೇಕ್ ಮ್ಯಾಲ್ ಮಾಡ್ತಾರೆ ಸರ್. ಮತ್ತು ಇದು ದೊಡ್ಡ ಡೌನ್ ಮಾಡ್ತಾರೆ. ಅದು ನೀರಿನ ಪ್ರೆಸರ್ ಇರ್ತದೆ ಸರ್. ಪ್ರೆಸರ್ ಬರ್ತದೆ ಸರ್. ತೆಳಗೆ ಬಂದ್ರ ಮೇಲೆ ಸ್ಟೋರ್ ಆಗಿ ಒಂದೇ ದಾರಿ ಮೇಲೆ ಬರಲಿಕ್ಕೆ ಅದು ಓವರ್ಫುಲ್ ಆಗಿ ಆಟೋಮೆಟಿಕ್ ಫೌಂಟೇನ್ ಆಗುತ್ತೆ. ಆಗುತ್ತೆ ಸರ್. ಎಲ್ಲೆಲ್ಲೂ ಕೆರೆ ಕಟ್ಟೋರು ಹೈಟ್ ಮೇಲೆ ಕಟ್ಟ ಸರ್. ಹೈಟ್ ಮೇಲೆ ಕಟ್ ಮೇಲೆ ಅದು ಡ್ರಾಪ್ ಬಿಡ್ತಾರೆ. ವಾಟರ್ ಸಪ್ಲೈ ನೀರು ಹಿಂಗೆ ಸುರು ಬರ್ತದೆ. ಎಲ್ಲಿ ಬೇಕಲ್ಲ ಅಲ್ಲಿ ಓಪನಿಂಗ್ ಮಾಡ್ತಾರೆ. ಅದು ಅಲ್ಲಿ ಮೇನ್ ಅದು ಸ್ಪಾಟ್ ಸರ್. ಅಲ್ಲಿಗೆ ಹೋಗಿ ಇದು ಗ್ರಾವಿಟಿ ಸಿಸ್ಟಮ್ಸ್. ಒಳಗೆ ಬರಲಿಕ್ಕೆ ಎಂಟ್ರಿ ಫೀ ಏನಿಲ್ಲ ಅಲ್ಲ, ಫ್ರೀಯಾಗಿ ಬರ್ಬೋದು. ಇದು ಕಣ್ಗಾಸಲ್ಲ ಸುತ್ತ ಕೆರೆಗಿದೆ ರೌಂಡ್. ಸುತ್ತು ಇದೆ ಸುತ್ತ ರೌಂಡ್. ಇದು ಸ್ಟೋನ್ ಇದು ಡ್ಯಾಮ್ ಥರ ಮಾಡಿ ರೌಂಡ್ ಮಾಡಿ ಮಧ್ಯಕ್ಕೆ ಸೆಂಟರ್ ನೀರು ಸ್ಟೋರ್ ಮಾಡಿ ಅದರ ವೀಲ್ ಇಲ್ಲಿ ಸಪ್ಲೈ ವೀಲ್. ಓಪನಿಂಗ್ ಆಯ್ತು ಸರ್. ಮೊನ್ನೆ ಓಪನಿಂಗ್ ಆಗಿದ್ದ. 2002. ನೋಡ್ಬೋದು ಸರ್. ಅದು ಇಲ್ಲಿ ಸಪ್ಲೈ ನೀರು ಸಪ್ಲೈ ಓಕೆ, ಇದು ಪಾಯಿಂಟ್ ಸರ್. ಓಕೆ, ಹೋಗಿ ನೋಡಿದಿರಲ್ಲ ಎಲ್ಲ? ಇಲ್ಲ ಎಸ್ ಸರ್, ತೋರಿಸಿದ್ದಾರೆ ಎಲ್ಲ. ಹಾಂ ಹಾಂ. ಇದು ಫುಲ್ ಕೊಟ್ಟು ಮಾಡಿ. ಸೊ ಒಳಗೆ ಏನಿದೆ ಅಲ್ಲಿ? ಪೈಪ್ ಲೈನ್ಸ್ ಇದೆಯಾ? ಹೊಲಕ್ಕೆ ನೀವು ನಲ್ಲಿ ಬಿಡ್ತೀರಲ್ಲ, ಅದು ವೀಲ್ ಮೂವ್ ಮಾಡಬೇಕಲ್ಲ, ಓಪನ್ ಕ್ಲೋಸ್ ಮಾಡಬೇಕಾ ಸರ್? ಹೌದೌದು. ಹಾಂ, ಅದಕ್ಕೆ ಇಲ್ಲಿ ಜಾಗ ಇದೆ. ಇಲ್ಲಿಂದ ಹೊರಗಡೆ ಇಲ್ಲಿಂದ ಫುಲ್ಲು ಅದೇ ಪ್ರೆಸರ್ ಬರ್ಬೇಕಲ್ಲ ನೀರಿಗೆ ಸರ್. ಇದು ಫೀಲ್ಡ್ ಲೆವೆಲ್ ಬಂದರೆ ಒಂದು ತೂತ ನೀರು ಬರ್ತದೆ. ಅದು ಒಂದು ತೆಗೆದು ಬಿಟ್ಟರೆ ಅದು ಫೀಲ್ಡ್ ಲೋಡ್ ಬರ್ತದೆ. ಪ್ಯೂರಿಫಿಕೇಶನ್ ನಡೀತಾ ಇತ್ತಲ್ಲ ಅಲ್ಲಿ? ಎಸ್ ಸರ್. ಹೆಸರು ಮಕ್ಕಾ ಗೇಟ್. ಈ ಗೇಟ್ ಮುಖಾಂತರ ಶಿವಾಜಿ ತಂದೆ ಶಹಾಜಿ ಭೋಸ್ಲೆ ಬಿಜಾಪುರ ಸರ್ದಾರ್ ಸೇನಾಧಿಪತಿ ಇದ್ದರು. ಇದೇ ಗೇಟ್ ಮುಖ 14ನೇ ವರ್ಷಕ್ಕೆ ಶಿವಾಜಿ ತಮ್ಮ ತಂದೆಗೆ ಭೇಟಿಯಾಗಿ ಬಂದಿದ್ದು ಗೇಟ್ ಇದು ಮಕ್ಕಾ ಗೇಟ್ ಕರೀತಾರೆ ಸರ್. ಇದು ಪಶ್ಚಿಮ ದಿಕ್ಕಿ ದ್ವಾರ ಇದೆ, ಇದು ಮಕ್ಕಾ ಗೇಟ್ ಕರೀತಾರೆ ಸರ್. ಪಶ್ಚಿಮ ದಿಕ್ಕಿಗಿದ್ರೆ ಮಕ್ಕಾ ಗೇಟ್ ಕರೀತಾರೆ ಸರ್. ಹೋಗಲ್ಲ. ಇಸ್ರ ಹೆಸರು ಕಾಜಿ ಬೌಡಿ. 1620. ಇಬ್ರಾಹಿಂ ಅದಿಸೆ ಸೆಕೆಂಡ್. ಆತನ ಮಿಸೇಜ್ ಮುಮ್ತಾಜ್ ಬೇಗಂ ಅವ್ರ ನೆನಪಿಗೆ ಕಟ್ಟಿದ್ದು ತಾಜಿ ಬೌಡಿ. ಮುಂದಿನ ದ್ವಾರ 35 ಅಡಿ. ಓಕೆ. ಇಡೀ ಬಾವಿ 224 ಅಡಿ. ಅಗಲಿಗೆ 54 ಮೀಟರ್. ಅಗದಿಗೆ 54 ಮೀಟರ್. ಡೀಪ್ 52 ಅಡಿ. ಆ ಕಡೆ ಬೇಗಂ ನೀರು ಟ್ಯಾಂಕ್ ಸ್ಟೋರ್ ಆಗಿ ವಾಟರ್ ಸಪ್ಲೈ ಸಿಟಿಗೆ. ಎಲ್ಲಿ ಸ್ಟೋರ್ ಆಗ್ತಾ ಇತ್ತು? ದೊಡ್ಡ ಕೊಳದಲ್ಲ, ಅದು ಕೊಳಗೆ ಸ್ಟೋರ್ ಮಾಡಿ ಮಾಡಿ ಸೈಡಿಗೆ ಈ ಕಡೆ ಆನೆ ಕುದುರೆ ಈ ಕಡೆ ಮುಸಾಫಿರ್ ಖಾನ ಬರೋಂಥ ಆ ಕಡೆ ಟೂರಿಸ್ಟಿಗೆ ಮಕ್ಕಗೆ ಎಂಟ್ರಿ ಮಾಡಿ ರಾತ್ರಿ ವಾಸ ಮಾಡಿ ಆನೆ ಕುದುರೆ ಕಟ್ಟಿ ಬೆಳಗ್ಗೆ ಸ್ನಾನ ಮಾಡಿ ಮತ್ತೆ ಪ್ರಯಾಣ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಗೇಟ್ 3ನೇ ಸುತ್ತಿನ ಗೇಟು. ಗೇಟ್ ಪಕ್ಕದಲ್ಲಿ ಕೊಳ ಇದೆ. ಕೊಳ ಪಕ್ಕದಲ್ಲಿ ಇದು ಆನೆ ಕುದುರೆ ಕೊಟ್ಟ ಲೈನ್ ಇದೆ. ಹೊರಗಡೆ ಬಾಳೆ ಒಳಗೆ ನೀರಿನ ಕಲ್ಯಾಣ ಇದೆ. ಸೈಡ್ ಮುಸಾಫಿರಿಗೆ ಖಾನ, ಯಾತ್ರಿ ಧರ್ಮಶಾಲೆ. ಅಂದ್ರೆ ಆ ಕಡೆ ಬರೋ ಜನಕ್ಕೆ ವಾಸ ಮಾಡೋ ಒಂದು ಹಾಲ್ಟಿಂಗ್ ಪ್ಲೇಸ್ ಅನ್ನು ಉಪಯೋಗಿಸುತ್ತದೆ. ಈ ಕೊಳಗೆ ನೀರು ಬರೋದು ಕೃಷ್ಣಾ ನದಿ ನೀರು ಬರೋದು. ಕೃಷ್ಣಾ ನದಿಯಿಂದ ಹೆಂಗೆ ಬರೋದು? ಅಂಡರ್ಗ್ರೌಂಡ್ ಮುಖಾಂತರ. ಅಂಡರ್ಗ್ರೌಂಡ್ ಮುಖಾಂತರ ಬರುತ್ತೆ. ಏನಿದು? ಚಂದಾ ಬೌಡಿ. ಸ್ಥಳದ ಹೆಸರು ಚಂದಾ ಬೌಡಿ. ಅಲ್ಲಿ ದಿವಸ ಫಸ್ಟ್ ಆತನ ಮಿಸೇಜ್ ಚಾಂದ್ ಬಿಬಿ ಅವ್ರ ಬಗ್ಗೆ ಹೆಸರು ಕಟ್ಟಿದ್ದು ಚಂದಾ ಬೌಡಿ ಕರೀತಾರೆ ಸರ್. ಇದು ಆವಾಗ ಇದೊಂದು ಸಿಟಿಗೆ ತೆಲಂಗಾಣ ಸಿಟಿಗೆ ವಾಟರ್ ಸಪ್ಲೈ ಮಾಡೋ ಸ್ಥಳ ಸರ್. ಈ ಗೇಟ್ ಹೆಸರು ಶಾಪುರ್ ಗೇಟ್. ಈ ಥರ ಬಿಜಾಪುರ 7 ಗೇಟ್ ಇದೆ. ನಾವು ನೋಡಿದ ಫಸ್ಟು ಅಲಾಪುರ್ ಗೇಟು ಅಂತ. 2ನೇ ಗೇಟ್ ನೋಡಿ ನಾವು ವಿಕ್ಟ್ರಿ ಗೇಟು. 3ನೇ ನಾವು ನೋಡಿದ್ವಿ ಮಕ್ಕಾ ಗೇಟು. 4ನೇ ನಿಮಗೆ ಗೇಟ್ ನಾನು ತೋರಿಸ್ತಿದ್ದೀನಿ, ಅದು ಶಾಪುರ್ ಗೇಟ್. ಬನ್ನಿ ನೋಡಿ. ಈಗ ವಿಶೇಷ ಇದೆ, ಯಾರು ಬಂದಿದ್ದು ಅಥವಾ ಅದ್ರ ಬಗ್ಗೆ ಇದು ಫುಲ್ ರೌಂಡ್ ಇದೆ. ಫುಲ್ ರೌಂಡ್ ಇದೆ. 2 ಗೇಟ್ ಇದೆ. ಆಯ್ತು, ಡಬಲ್ ಡೋರ್ ತೋರಿಸ್ತೀನಿ. ಆಯ್ತು. ಆ ಮರ ಆದ್ರಿಗಲ್ಲಿ ಮರ
ಹಾಂ ಆಗಿನ ಕಾಲದ ಮರ ಅದು. ಪಾರೋಳ ಗೊತ್ತದ ಹೌದು. ಸಪೋರ್ಟಿಗೆ ಹೌದು. ಬಿದ್ದಿದ್ದು ಬಾಗಲು ಬಿದ್ದಿದ್ದು ಹಾಂ. ಅದು ಚೈನ್. ಚೈನ್ ಇದು ಹಾಂ. ನೋಡಿ ಸರ್ ಕಳೆದಾರಿ ಹಾಂ. ಹಿಂಗೆ ಹೋಗಿ ಬರ್ತಾವೆ ಆಯ್ತು ಬರುತ್ತೆ. ಇಲ್ಲಿ ಬೇಕಾಗಿರೋದು ಇಲ್ಲಿ ಕಿತ್ಕೊಂಡಿದೆ. ಇದು ಎಲ್ಲ ಡೋರ್ಗೆ ಹಾಂ. ಈ ಥರ ರೌಂಡ್ ಶೇಪ್ ಇದೆ. ಇದು ಫಸ್ಟ್ ಡೋರ್ ಸರ್. ಹಾಂ ಹಾಂ ಹಾಂ. ಇದು ಫಸ್ಟ್ ಡೋರ್ ಸರ್. ಆಯ್ತು. ಆಗ ನೋಡಿದ್ರೆ ತೋರಿಸಿ ನಿಮಗೆ ವಿಕ್ಟಿಗೇಟ್ ಅದು ಕಟ್ ಮಾಡಿ ರೋಡ್ ಮಾಡಿದಾರಲ್ಲ ಅದಕ್ಕೆ ಫುಲ್ ಪ್ಯಾಕ್ ಇದೆ ಸರ್. ಪಾತ್ರ ಬರಬೇಕಿತ್ತು. ಆ ಥರ ಸೇಮ್ ಈ ಥರ ಇರುತ್ತೆ ಸರ್. ಈ ಥರ ಇರಬೇಕಿತ್ತು ಆರ್ಟ್ ಅದು ಕೂಡ. ವೀರಾಂಜನೇಯ ದೇವಸ್ಥಾನ ಅಂತ ಅಭಿನಂದನೆ ಅದು ಹಿಂಗೆ ಹೋಗಿ ಅದು ಕಟ್ ಮಾಡಿ ಮೇನ್ ರೋಡ್ ಮಾಡಿ. ನಮಗೆ ಇದು ಫಸ್ಟ್ ಡೋರ್. ಓಕೆ. ಇದಕ್ಕೆ ಜನ ಹೋಗ್ತಾರೆ ಕೆಸಿಗೂ ಗಾಡಿ ಹೊಲ ತೋಟ ಪಟ್ಟಿ ಮಾಡ್ಲಿಕ್ಕೆ. ಹಾಂ. ಬೆಳಗ್ಗೆ ತೆಗಿದ್ರು ಹಾಂ. ಸಾಯಂಕಾಲ ಮತ್ತೆ ಕ್ಲೋಸ್ ಮಾಡ್ತೀವಿ. ಓ ಹತ್ರ ಹಾಂ. ಬೆಳಗ್ಗೆ ತೆಗಿದ್ರು ಓಪನ್ ಮಾಡ್ತೀವಿ ಸರ್. ಜನ ವರ್ಕ್ ಮಾಡಕ್ಕೆ ಹೋಗ್ತಾರಲ್ಲ ಗಾಡಿ ಕೆಲಸ ವರ್ಕ್ ಮಾಡಕ್ಕೆ ಹೋಗ್ತಾರ. ಮತ್ತು ಸಾಯಂಕಾಲ ಬರೋ ಒಳಗೆ ಬಂದಿದ್ದು ಇದು ಡೋರ್ ಬಂದು ಲಾಕ್ ಹಾಕಲಿ. ಈ ಕಡೆ ರಸ್ತೆ ಇರ್ತಲ್ಲ ಹಾಂ ಡೋರ್ ಎಷ್ಟು ಹಾನಿ ಹೊಡೆದ್ರು ಹಾಂ. ತೆಗಿಯಕ್ಕೆ ಓಪನ್ ಆಗೋದಿಲ್ಲ ಸರ್. ಲಾಕಿಂಗ್ ಪಟ್ಟಿ ಥರ ಬರಲಾಗ್ತದೆ ಸರ್. ಇದು ಕಂದಕ ಇರಬೇಕಿತ್ತಲ್ಲ. ಸೈಡ್ ಕಲ್ಲು ಒಂದು ಸೈಡ್ ಬರ್ತದೆ, ಹಾಂ. ಮಧ್ಯಕ್ಕೆ ಒಂದು ಈ ಕಡೆ ಬರ್ತದೆ ನೋಡಿ ಸರ್, ವಿ ಶೇಪ್. ಹೌದು ಹಾಂ. ಅದೇ ಕೀ ಸ್ಟೋನ್. ಅದು ಕೀ ಸ್ಟೋನ್ ಅಲ್ಲ. ಅದು ಒಂದು ಕೀ ಮೇಲೆ ಇಡೀ ಮೇಲೆ ಸಪೋರ್ಟ್ ಸರ್. ಹೌದು ಹೌದು. ಅದು ಒಂದು ಕೀ ತೆಗೆದ್ರೆ ಈ ಸ್ಟೋನ್ ಆಟೋಮೆಟಿಕ್ಲಿ ಎಲ್ಲ ಬೀಳುತ್ತೆ. ಅದೃಶ್ಯರು ಹಾಂ ಅದು ಮುಂಬಾ ಕಾಣ್ತಲ್ಲ ಇಬ್ರಾಹಿಂ ರೋಜಾ. ಹಾಂ. ಇಬ್ರಾಹಿಂ ಜೋಡಿ ನೆಕ್ಸ್ಟ್ ನಾವು ಮಂಡಿ ಹೋತಲ್ಲ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ. ಹೌದು ಇದು ಕೋಟೆ ಹೊರಭಾಗ ದೇವಸ್ಥಾನ. ಹಾಂ. ಇದು ತೆಗೆದುಬಿಡಿ. ಕೋಟೆ ಹೊರಭಾಗಿನೇ ಮಾನ್ಯುಮೆಂಟು. ಹಾಂ. ಈ ಮಾನ್ಯುಮೆಂಟು ಆ ದೇವಸ್ಥಾನ ಹೋಗ ಸುರಿ ಮುಂಚೆ ದಾರಿ ಇತ್ತು ಸರ್. ಹಾಂ. ಅಂಡ್ರ ಮುಖಾಂತರ ಹೋಗ್ತಿವ್ರು. ಓಕೆ ಓಕೆ. ಅಂಡರ್ ದಾರಿ ಸರ್. ಓ ಹೋ 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 ಹೋ. ಅಂಡರ್ಗ್ರೌಂಡಲ್ಲೇ ಹೋಗ್ತಾ ಇದ್ದಿದ್ದವರು. ಓಕೆ. ಅಭಿಷೇಕ ದೇವಸ್ಥಾನ ಹೋಗೋದು ಅಂಡ್ರ ಮತ್ತು ಒಪ್ಪಂದಿದೆ ಸರ್. ಯಾವಾಗ ಅಟ್ಯಾಕ್ ಆಗೋದು, ಇದು ದಾಳಿ ಆಗ್ತದೆ, ಇದು ಆಗ್ತದೆ. ಸೇಫ್ಟಿ ಸರ್, ಅವ್ರು ಸೇಫ್ಟಿ ಸರ್ ಕಾಯ್ಕೋಬೇಕಲ್ಲ ಅವರು. ಹೌದು. ಹಿಂಗೆ ಇಬ್ರಾಹಿಂ ಮದೃಶ್ಯ ತಮ್ಮ ಅಂಡ್ರ ಅದಕ್ಕೆ ಶೃಂಗ ಮುಖಾಂತರ ಹೋಗಿ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ದರ್ಶನ ಮಾಡಿ ಅಂಡ್ರ ಮುಖಾಂತರ ಮತ್ತೆ ಈಗ ತಮ್ಮ ಮಾನ್ಯ ಬರ್ತಿರು. ಇದು 6 ಕಿಲೋಮೀಟರ್ ಸುರಂಗ ದಾರಿ. ಆಯ್ತು. ಇನ್ನೊಂದು ಡಿಪಾರ್ಟ್ಮೆಂಟ್ ಪಡಿಸಿ ಮಾಡಿಟ್ಟ ನೋಡಿ ಸರ್. ಎಲ್ಲ ದಾರಿಗೆ ನೋಡಿ ಗಿರಿ ಅದು ಹಾಕಿ ಕಟ್ಟಡ ಮಾಡಿ ಜನಕ್ಕೆ ತೋರಿಸ್ತಾ ಅದು ರೌಂಡ್ ಕಾಣ್ತದ. ವೆಂಟಿಲೇಷನ್ ವೆಂಟಿಲೇಷನ್ ಅದು. ಹಾಂ. ಅಂಡರ್ಗ್ರೌಂಡ್ ವೆಂಟಿಲೇಷನ್ ಗಾಳಿ ಬರಲಾಗಬೇಕು. ಹಾಂ. ಸಲಾಮ್ ಅಲೈಕುಮ್ ಸಾಬ್. ಇದು ದಾರಿಯ ಈ ಐತೆಬಾರ್ ಮಾಸ್ಕ್ ಮುಂದೆ ಇದೀವಿ.
ಸಮಾಧಿ ಅದು ಹಾಂ ಇದು ರಿಯಲ್ ಸಮಾಧಿ ಕೆಳಗಿರ್ತದೆ ಅಗ್ರೌಂಡ್ಲಿ ಹಾಂ ಮೇಲೆ ಡೂಪ್ಲಿಕೇಟ್ ಓಕೆ ಓಕೆ ಇದ್ರ ಮೇಲೆ ಡೂಮ್ ಇರ್ತದೆ ಸರ್. ಹಾಂ ಅಲ್ಲಿ ಅವ್ರ ಹೆಸರು ಬರ್ದಿಟ್ಟೆ ವರ್ಷನ ಯಾರು ಡೂಮದ ಅವ್ರು ಸರ್ ಬಂದು ಓಕೆ ಇದೆಲ್ಲ ಪೂರ್ತಿ ಕಬ್ರಸ್ತಾನ ಸರ್ ಎಲ್ಲ ಒಂದು ತೆಳಗೆ ಒಂದೊಂದು ಸಮಾಧಿ. ಹೌದಾ ಮತ್ತು ಇದು ಅರ್ಧ ತೆಳಗೆ ಅಂತ ಕಡೆ ತೆಳಗೆ ಇದೆ. ಹಾಂ 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 ಇದು ಮತ್ತು ಅವ್ರದ್ದು ಇನ್ನೊಂದು ಸಮಾಧಿ ತೆಳಗೆ ಹಾಂ ಹಾಂ ಅದು ಇದ್ರಿ ಕಾಣ್ತದ್ದು ಪರಿಹಾರ ಬಂದಿದೆ. ಪ್ರೇಯರ್ ಹಾಲ್ ಅದು ಇಲ್ಲ ಅಂಡರ್ಗ್ರೌಂಡ್ ಸರ್ ಇಲ್ಲ ಈ ಥರ ಇರ್ತದೆ. ಇದೇನಿದು ಅದು ಆ ಥರ ಅಂಡರ್ಗ್ರೌಂಡ್ ಸರ್. ಹಾಂ 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 ಓಕೆ ಓಕೆ ಇದು ಡಿಬ್ಲಿ ಸಮಾಧಿ ಮ್ಯಾಗಡೆ ಸಮಾಧಿ. ಹೌದು. ಅದ್ರ ಮೇಲೆ ಒಂದು ಇದ್ರ ಮೇಲೆ ಒಂದು ಇದ್ರ ಮೇಲೆ ಒಂದೊಂದು ಓಕೆ ನೋಡಿ ಸರ್ ಇದು ದರೊಂದು ಆರ್ಚಿ ಕಂಪಲ್ಸರಿ ಕೀ ಬರ್ಬೇಕು ಸರ್. ಹಾಂ ಇದು ಇದೊಂದು ಕೀ ಆರ್ಚ್ ಹೌದು ಹಾಂ ಈ ಥರ ಜಾಯಿಂಟ್ ಸರ್. ಜಾಯಿಂಟ್ ಈ ಥರ ಜಾಯಿಂಟ್ ಮಾಡ್ಕೊತಾರೆ ಅದಕ್ಕೆ ಈ ಥರ ಬರುತ್ತೆ ಸರ್. ಹೌದು ಇದು ಕೀ ಸ್ಟೋನ್ ಬರ್ತದೆ. ಇದು ಇದೊಂದು ಕೀ ಅಂದರೆ ಈ ಥರ ಬರುತ್ತೆ ಸರ್. ಹೌದು ಈ ಪ್ರಾರ್ಥನಾ ಮಂದಿರದ ಎದುರುಗಡೆನೇ ಇರೋದು ಸುರಂಗ ಮಾರ್ಗ.